ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಇವತ್ತಿನ ಜಿ ಸಂವಾದದಲ್ಲಿ POKಯಲ್ಲಿ ನಡೀತಾ ಇರೋ ಕಿಚ್ಚರ ಬಗ್ಗೆ ಮಾತಾಡ್ತಾ ಇದ್ದೀವಿ. POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ನಾವೇನು ಕರಿತೀವಿ. ನಮ್ಮ ದೇಶಕ್ಕೆ ಸೇರಿದಂತಹ ಅವಿಭಾಜ್ಯ ಅಂಗವಾಗಿದ್ದಂತಹ ಕಾಶ್ಮೀರವನ್ನು ಪಾಕಿಸ್ತಾನದವರು ಕಬಳಿಸ್ತಾರೆ, ಅವರು ಆಕ್ಯುಪೈ ಮಾಡ್ತಾರೆ. ಅದಾದ ಮೇಲೆ ಸರ್ಕಾರ ಇದ್ರೂ ಇಲ್ಲದೆ ಇರೋ ರೀತಿಯಾಗಿ ಏನೋ ದೊಡ್ಡ ಸ್ಥಿತಿಯಲ್ಲಿ ಅದನ್ನು ಆಕ್ರಮಿಸ್ಕೊಂಡು ಸರಿಯಾಗಿ ಅಧಿಕಾರ ಇಲ್ಲ, ಜನರಿಗೆ ವ್ಯವಸ್ಥೆಗಳಿಲ್ಲ, ಅಭಿವೃದ್ಧಿ ಇಲ್ಲ ಅನ್ನೋ ಥರ ಅಲ್ಲಿನ ಜನ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅನ್ನೋ ಹಾಗಾಗಿದೆ. ಆದರೆ ಈಗ POK ಅಲ್ಲಿರುವಂತಹ ಅಲ್ಲಿನ ಜನ ಏನು ಅಂದರೆ ಭಾರತಕ್ಕೆ ಬರ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಕಿಚ್ಚನ್ನು ಹಚ್ಚಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ನಡೀತಾ ಇದೆ, ಗಲಾಟೆ ನಡೀತಾ ಇದೆ, ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ಆಹಾರ ಧಾನ್ಯಕ್ಕೆ ಕೊರತೆ ಆಗಿದೆ, ಹಣದುಬ್ಬರ ವ್ಯಕ್ತವಾಗ್ತಾ ಇದೆ, ಮೂಲಭೂತ ಸೌಕರ್ಯಗಳಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಆದರೆ ಪರಿಸ್ಥಿತಿ ಅತಂತ್ರ ಆಗೋಗ್ಬಿಟ್ಟಿದೆ. ಈ ಅತಂತ್ರ ಪರಿಸ್ಥಿತಿಗೆ ಕಾರಣ ಯಾರು? BJP ಇದನ್ನೇ ಚುನಾವಣಾ ಅಸ್ತ್ರವನ್ನಾಗಿ ಪರಿಗಣಿಸ್ತಾ ಇದೆಯಾ ಈ ಸಂದರ್ಭದಲ್ಲಿ ಅನ್ನೋದನ್ನು ಮತ್ತೊಮ್ಮೆ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂತಂದ್ರೆ ರಾಜಕೀಯ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆ ಆ ಲೆವೆಲ್ಗಿದೆ. ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ, ಯೋಗಿ ಆದಿತ್ಯನಾಥ್ ಅವರು ನಾವು ಅಣುಬಾಂಬ್ಗಳನ್ನ ತಯಾರಿಸಿಟ್ಟಿರೋದು ಫ್ರಿಡ್ಜ್ನಲ್ಲಿ ಇಡೋದಕ್ಕೆ, ಶೇಖರಿಸಿಡೋದಕ್ಕೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಒಂದು ರೀತಿಯ ಪ್ರಚೋದನಾತ್ಮಕವಾದಂತಹ ಹೇಳಿಕೆಗಳು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಇವರಿಗಿರುವಂತಹ ಆಯ್ಕೆ ಏನು? ಸೊ ಸರ್ಕಾರ ಈಗ ಚುನಾವಣೆಗೆ ಹೋಗಿರೋದ್ರಿಂದ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕಠಿಣ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಆಗಬೇಕಾಗಿರೋದೇನು, ನಾವು ನಡೆದುಕೊಳ್ಳಬೇಕಾಗಿರೋ ಜವಾಬ್ದಾರಿಗಳಿಗೆ ಎಷ್ಟರ ಮಟ್ಟಿಗೆ, ಹೀಗೆ ಅನೇಕ ವಿಚಾರಗಳು ಬರುತ್ತೆ. ಒಂದಷ್ಟು ಪ್ರಬುದ್ಧತೆಯ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಾವು ಕೂಡ ಮಾಡ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಇದೇ ಹೊತ್ತಿನ ವಿಶೇಷ. POK ಕಿಚ್ಚು, BJP ಅಸ್ತ್ರ. ವೀಕ್ಷಕರೇ, ಸದ್ಯಕ್ಕೆ POK ಅಲ್ಲಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜನ ರೊಚ್ಚಿಗೆದ್ದಿದ್ದಾರೆ, ದಂಗೆ ಎದ್ದಿದ್ದಾರೆ, ಪೊಲೀಸರ ಮೇಲೇನೆ ದಾಳಿ ಮಾಡ್ತಾ ಇದ್ದಾರೆ, ತ್ರಿವರ್ಣ ಧ್ವಜವನ್ನು ಕೂಡ ಆರಿಸ್ತಾ ಇದ್ದಾರೆ. ಸೊ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭುಗಿಲೆದ್ದಿದೆ ಹಿಂಸಾಚಾರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಮೂಲಭೂತ ಸಮಸ್ಯೆಗಳಿಂದ ಕಂಗೆಟ್ಟು ಹೋಗಿದ್ದಾರೆ ಜನ. ಪಾಕಿಸ್ತಾನದ ಈಗಿನ ಈ ಸ್ಥಿತಿಗೆ ಕಾರಣ ಏನು? ಚುನಾವಣೆ ಸಂದರ್ಭದಲ್ಲಿ BJPಗೆ POK ಒಂದು ಅಸ್ತ್ರವಾಗಿ ಪರಿಣಮಿಸಿದ್ಯಾ? ಹಾಗಾದ್ರೆ POK ಭಾರತಕ್ಕೆ ಸೇರಿದ್ದು ಅಂತ ಅಮಿತ್ ಶಾ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. POK ಬಿಟ್ಟುಕೊಡಿ ಅಂತ ಕಾಂಗ್ರೆಸ್ ಬಯಸಿದೆ ಅಂತ ಹೇಳಿದ್ದಾರೆ. ಬಿಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಬಯಸಿದೆ ಅಂತ ಅಮಿತ್ ಶಾ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಹಿಂಸಾಚಾರ ಭುಗಿಲದ ಈ ಸಂದರ್ಭದಲ್ಲಿ ಇಲ್ಲಿ ರಾಜಕೀಯ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಕಡೆ ಪ್ರಶ್ನೆ. ಸೊ ಹಾಗಾಗಿ ಇದೇ ನಿಟ್ಟಿನಲ್ಲಿ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಅಮಿತ್ ಶಾ ಹೇಳಿದ್ದೇನೋ ಕೇಳ್ಕೊಂಡು ಬರೋಣ. उन्होंने कहा पाकिस्तान को सम्मान दो भाई, पाक ऑक्यूपाई कश्मीर की बात मत करो. क्यों ना करे? तो वो जवाब दे रहे हैं उनके पास एटम बम है, एटम बम. मुझे बताओ भाई, रायबरेली वालों, पाकिस्तान के पास एटम बम है तो पाक ऑक्यूपाई कश्मीर छोड़ना चाहिए क्या? अरे जोर से बोलो, छोड़ना चाहिए क्या? मैं आज आपको वादा कर जाता हूं, हम नहीं डरते हैं एटम बम से. पाक ऑक्यूपाई कश्मीर भारत का है और भारत से इसको कोई छीन नहीं सकता. ये फारूक अब्दुल्ला हमें डराते, ये मणिशंकर अय्यर डराते और राहुल बाबा चुपचाप मजा देखते. राहुल बाबा, रायबरेली की जनता के सामने पाक ऑक्यूपाई कश्मीर पर आपका स्टैंड तय करो. हमें तो नाज है कि पाक ऑक्यूपाई कश्मीर हमारा है और भारत का दावा इस पर हमारा हमेशा बना रहेगा. उन्होंने कहा. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. BJP ಪಕ್ಷದ ವಕ್ತಾರರಾದಂತಹ ರತನ್ ಪೂಜಾರಿ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕರಾದಂತಹ ಅರವಿಂದ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಕೋಗಿಲ ವೆಂಕಟೇಶ್ ಅವರು ಇದ್ದಾರೆ, ಕಾಂಗ್ರೆಸ್ ವಕ್ತಾರರು. ಇನ್ನು ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್ ಇದ್ದಾರೆ, ಅವರು ಕೂಡ ಹಿರಿಯ ರಾಜಕೀಯ ವಿಶ್ಲೇಷಕರು. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ.
ಎಸ್ ಸರ್, ನಾನು ಮಾತಾಡ್ತೀನಿ, ಇಲ್ಲಿರೋರನ್ನ ಮಾತಾಡಿಸ್ಕೊಂಡು ಬರ್ತೀನಿ. ಮೊದಲೇದಾಗಿ ನಾನು ಒಂದು ಚಂಬಿ ಪುರಾಣಿಕ್ ಅವ್ರನ್ನೇ ಮೊದಲ ರಿಯಾಕ್ಷನ್ ತೊಗೊಂಡ್ಬಿಡ್ತೀನಿ. ಯಾಕೆ ಸರ್, ಯಾಕಂತಂದರೆ POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ನಾವೇನು ಕರಿತೀವಿ, ಇವತ್ತು ನೆನ್ನೆ ಸಮಸ್ಯೆ ಅಲ್ಲ ಆಯಿತಾ. ಕಾರ್ಗಿಲ್ಗೆ ಬಂದು ಇವರು ಯುದ್ಧ ಮಾಡಿ ಅಂದರೆ ವಶಪಡಿಸಿಕೊಂಡ ನಂತರದಲ್ಲಿ ಏನೆಲ್ಲ ಆಯಿತು, ಅಲ್ಲಿನ ಜನ ಏನೆಲ್ಲ ಪರಿಸ್ಥಿತಿನ ಎದುರಿಸ್ತಾ ಇದ್ದಾರೆ. ಇಂತಹ ಅತಂತ್ರ ಪರಿಸ್ಥಿತಿಗೆ ಒಂಥರ ಸ್ವಯಂಕೃತ ಕೂಡ ಹೌದು. ಯಾಕಂತಂದರೆ ನಾವು ಪಾಕಿಸ್ತಾನದವರು ನಮ್ಮನ್ನು ಕಳಿಸಿ 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 ಅಂತಿದ್ದ ಜನ ಇವತ್ತು ನಾವು ಬರ್ತೀವಿ ಅಂತಿದ್ದಾರೆ. ಬಟ್ ಆದರೆ ಈ ವಿಚಾರ ಈಗ ರಾಜಕೀಯ ವಸ್ತುವಾಗಿದೆ ಅನ್ನೋದು ಮತ್ತೊಂದು ವಿಪರ್ಯಾಸ. ಮೊದಲನೇದಾಗಿ ಈ ವಿಚಾರವನ್ನ ಜನರ ಮುಂದಿಡೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಮಾಹಿತಿ ನೋಡೋದಾದ್ರೆ ನಿಮ್ಮ ಮೂಲಕ ಏನ್ ಹೇಳ್ತೀರಿ ಸರ್? ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾದ ಮತ್ತು ಪರಸ್ಪರ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಒಂದು ಅನಿವಾರ್ಯ ಸ್ಥಿತಿ. ಸ್ವಾತಂತ್ರ್ಯ ಬಂದ ನಂತರ ಪಾಕಿಸ್ತಾನದ ಅಸ್ತಿತ್ವ, ಆವಾಗ 2 ಪಾಕಿಸ್ತಾನ, ಈಸ್ಟ್ ಅಂಡ್ ವೆಸ್ಟ್ ಪಾಕಿಸ್ತಾನ್, ಮತ್ತೆ 65ರ ಯುದ್ಧ, ಮತ್ತೆ ಅದರಲ್ಲಿ ಭಾರತದ ಒಂದು ಯಶಸ್ಸು, 1971ರ ಪಾಕಿಸ್ತಾನದ ವಿಭಾಗವಾದಾಗ ಪೂರ್ವ ಪಶ್ಚಿಮ ಒಂದು ಆರ್ಟಿಫಿಷಿಯಲ್ ಪಾಕಿಸ್ತಾನ ಅಂತಕ್ಕಂಥದ್ದು ಧರ್ಮದ ಆಧಾರದ ಮೇಲೆ ಯಾರು ಇದನ್ನ ಯೋಜನೆ ಮಾಡಿದ್ರು, ಆ ಯೋಜನೆ ಬ್ರಿಟಿಷರ ಯೋಜನೆ ಅದು ವಿಫಲವಾಯಿತು ಅಂತಕ್ಕಂಥದ್ದು ಅಲ್ಲಿ ಪ್ರೂವ್ ಆಯ್ತು. ಮತ್ತು ಮಾನವ ಹತ್ಯೆ ಎಲ್ಲಿ ಈ ಒಂದು ದೊಡ್ಡ ಸಮಸ್ಯೆ ಆಗ್ತಕ್ಕಂಥದ್ದು ಅಲ್ಲಿಯ ಜನಾಂಗೀಯ ಹತ್ಯೆಯನ್ನ ನೋಡಿದ್ರೆ ಬಹುಶಃ ಧರ್ಮಕ್ಕಿಂತ ಮೀರಿದ ಒಂದು ರೀತಿಯ ಬಹಳ ಅತ್ಯಂತ ಕಳವಳಕಾರಿಯಾದ ಬೆಳವಣಿಗೆ. ಅಂದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನ ಒಂದು ಭಾಷೆಯ ಆಧಾರದ ಮೇಲೆ ಮತ್ತೆ ಒಂದು ಧರ್ಮದ ನೆಪದಲ್ಲಿ ಅವ್ರನ್ನ ಒಗ್ಗಟ್ಟಾಗಿರ್ತಕ್ಕಂಥ ಒತ್ತಾಯ ಖಂಡಿತ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನ ಬಾಂಗ್ಲಾದೇಶದ ವಿಭಜನೆ ಮತ್ತೆ ಅದರ ಒಂದು ಉದಯ ಮತ್ತು ಭಾರತ ಪಾಕಿಸ್ತಾನಕ್ಕೆ ಅನಿವಾರ್ಯವಾಗಿ ಈ ಸಂದರ್ಭದಲ್ಲಿ ಬಂದಿದ್ದಂತ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶಕ್ಕೆ ನೀಡಿದಂತಹ ಸಹಾಯವನ್ನ ಬಹುಶಃ ಅದನ್ನ ನೆನೆಸ್ಕೊಂಡಾಗ ನಮಗನ್ಸುತ್ತೆ ಪಾಕಿಸ್ತಾನ ಎನ್ನುವುದು ಭಾರತದ ದೃಷ್ಟಿಯಿಂದ ಒಂದು ಶಾಶ್ವತವಾದ ಒಂದು ನೆರೆಹೊರೆಯ ನಂಬಲರ್ಹವಾದ ರಾಷ್ಟ್ರವಾಗದೆ ಬಹಳ ಅತ್ಯಂತ ಒಂದು ರೀತಿಯಲ್ಲಿ ಅದಕ್ಕೆ ಪಾಕಿಸ್ತಾನದ ಒಂದು ಅಸ್ತಿತ್ವವೇ ಒಂದು ಭಾರತವನ್ನ ಅದಕ್ಕೆ ತೊಂದರೆ ಕೊಡ್ತಕ್ಕಂಥದ್ದು. ಮತ್ತೆ ಈಗ ನಡೀತಕ್ಕಂಥ ಏನು ಜಿಹಾದಿ ಯುದ್ಧ ಎಂತಕ್ಕಂಥದ್ದನ್ನ ಕರೀತಾರೆ ಅವರು. ಆ ಜಿಹಾದಿ ಅಂದ್ರೆ ವಿಶ್ವದ ದೃಷ್ಟಿಯಿಂದ ನೋಡೋದಾದ್ರೆ ಕಾರಣ ಅನೇಕ ಭಯೋತ್ಪಾದಕ ಸಂಘಟನೆಗಳನ್ನು ಹೊಂದಿರತಕ್ಕಂಥ ಒಂದು ಸ್ಥಳದಲ್ಲಿ ಪಾಕಿಸ್ತಾನದ ಆರ್ಮಿ ಮತ್ತೆ ಅಲ್ಲಿರ್ತಕ್ಕಂಥ ಪ್ಯಾರಾಮಿಲಿಟರಿ ಫೋರ್ಸ್ ಇವುಗಳು ಯಾವ ರೀತಿ ಒಂದು ಪರಸ್ಪರ ಒಂದು ಗುಡ್ ನೇಬರ್ಲಿಹುಡ್ ಅಂತಕ್ಕಂಥದ್ದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದನ್ನ ಅಲ್ಲಿನ ರಾಜಕಾರಣಿಗಳಿಗೆ ಹೆಚ್ಚಾಗಿ ನಾವು ಅದನ್ನ ಬ್ಲೇಮ್ ಮಾಡುವುದರ ಬದಲು ಅಲ್ಲಿರ್ತಕ್ಕಂಥ ಸೇನೆಯ ವಕ್ತಾರರಿಗೆ ಅದನ್ನ ಹೇಳ್ಬೇಕು. ಯಾಕಂದ್ರೆ ಪಾಕಿಸ್ತಾನ ಒಂದು ಸಂಪೂರ್ಣವಾದ ಪ್ರಜಾಪ್ರಭುತ್ವ ಆಗಿಲ್ಲ, ಅದು ಮಿಲಿಟರಿಯಿಂದ ರಿಮೋಟ್ ಕಂಟ್ರೋಲ್ ನಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವ. ಯಾರೇ ಅಧ್ಯಕ್ಷನಾಗಲಿ ಯಾರೇ ಪ್ರಧಾನಿ ಆಗಲಿ ಪಾಕಿಸ್ತಾನದ ಆರ್ಮಿಯ ಅಥವಾ ಒಂದು ಸೈನ್ಯದ ಬೆಂಬಲ ಇಲ್ಲದೆ ಅವರ ಅಧಿಕಾರದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯನ್ನ ತೆಗೆದುಕೊಳ್ಳಿ ಸ್ವಲ್ಪ ಸುಮಾರು 20 ದೊಡ್ಡ ಕುಟುಂಬಗಳು, ದೊಡ್ಡ ಫ್ಯಾಮಿಲಿಗಳು ಇಡೀ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡ್ತಾ ಇವೆ ಅಂತಕ್ಕಂಥದ್ದನ್ನ ಎಲ್ಲರೂ ಅದನ್ನ ವಿಶ್ವದಲ್ಲಿ ತಿಳ್ಕೊಂಡಿದ್ದಾರೆ. ಸೊ ಈ ದೃಷ್ಟಿಯಿಂದ ನೋಡೋದಾದ್ರೆ ಅಲ್ಲಿರ್ತಕ್ಕಂಥ ಆರ್ಥಿಕ ಅಸ್ಥಿರತೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ರಾಜಕೀಯ ಅಸ್ಥಿರತೆ ಮತ್ತು ಸೇನೆಯ ಪಾತ್ರ ಇವು ಆಗಾಗ್ಗೆ ಪಾಕಿಸ್ತಾನ ಭಾರತದ ನಡುವೆ ಘರ್ಷಣೆಗಳನ್ನ ಒಂದು ರೀತಿಯಲ್ಲಿ ಭೂಮಿಯ ಮೇಲೆ ಇದರ ಟೆರಿಟೋರಿಯಲ್ ಕೈಂಡ್ ಆಫ್ ಕಾನ್ಫ್ಲಿಕ್ಟ್ಸ್ ಅನ್ನ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಬಂದಿದ್ದೇವೆ. ಇತ್ತೀಚೆಗೆ ಅನೇಕ ರೀತಿಯ ಭಯೋತ್ಪಾದಕ ಚಟುವಟಿಕೆಗಳನ್ನ ಪಾಕಿಸ್ತಾನದ ಮೂಲಕ ನಮ್ಮ ಭಾರತದ ಕಾಶ್ಮೀರದ ಭಾಗದಲ್ಲಿ ಬಂದು ಮಾಡತಕ್ಕಂಥದ್ದನ್ನ ಭಾರತ ಸದೆಬಡಿದು ಅದನ್ನ ರಕ್ಷಿಸ್ತಕ್ಕಂಥದ್ದನ್ನು ನೋಡಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಬಹಳ ಸೂಕ್ಷ್ಮವಾದ ಪರಿಸ್ಥಿತಿಯಲ್ಲಿ ಇವತ್ತು ಪಾಕಿಸ್ತಾನ ಇದೆ. ಭಾರತಕ್ಕೆ ಆ ಪರಿಸ್ಥಿತಿ ಇಲ್ಲ. ಭಾರತದಲ್ಲಿ ಪ್ರಗತಿ ಇದೆ, ಆರ್ಥಿಕ ಅಭಿವೃದ್ಧಿ ಇದೆ, ಜನರು ಒಂದು ರೀತಿಯಲ್ಲಿ ಅನುಕೂಲಕರವಾದ ವಾತಾವರಣದಲ್ಲಿ ಇದ್ದಾರೆ ಅಂತಕ್ಕಂಥ ಭಾವನೆ ಪಾಕಿಸ್ತಾನದ ಎಲ್ರಿಗೂ ಇದೆ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಮೆಜಾರಿಟಿ ಪ್ರಜೆಗಳು ಭಾರತದ ವಿರುದ್ಧ ಯುದ್ಧ ಮಾಡಿ ಅಂತ ಹೇಳುದಿಲ್ಲ. ಆದ್ರೆ ಇದು ಸೇನೆ ಮತ್ತು ರಾಜಕಾರಣಿಗಳ ಒಂದು ಏನು ಕನೈವೆನ್ಸ್ ಇದೆ ಅಥವಾ ಒಡಂಬಡಿಕೆ ಇದೆ, ಒಂದು ಅನ್ಡಿಕ್ಲೇರ್ಡ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈ ದೃಷ್ಟಿಯಿಂದ ಇದು ಉಲ್ಬಣ ಆಗ್ತಾ ಇದೆ ಅಂತ ಮಾಡಿದಂತ ಪರಿಸ್ಥಿತಿ. ಪಾಕಿಸ್ತಾನದ ಕಿಚ್ಚನ್ನ ನೋಡೋದಾದ್ರೆ ಅಲ್ಲಿರ್ತಕ್ಕಂಥ ಇನ್ಫ್ಲೇಷನ್ ಏನು ಬೆಲೆ ಏರಿಕೆ ಇದೆಯಲ್ಲ ಸುಮಾರು 37ರಿಂದ 39% ಇತ್ತು. ಅದನ್ನ 17-18ಕ್ಕೆ ತರಲಿಕ್ಕೆ ವಿಶ್ವ ಬ್ಯಾಂಕ್, IMF ಎಲ್ಲವೂ ಪ್ರಯತ್ನ ಪಟ್ಟರು ಸಹ ಆಗಿಲ್ಲ. ಕಾರಣ ಇಷ್ಟೇ, ಅಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ. ಒಂದು 3ನೇ ಅಂಶ ಚೀನಾದ ಪ್ರವೇಶ. ಇದು ಟ್ರಯಾಂಗುಲರ್ ಕಾನ್ಫ್ಲಿಕ್ಟ್ ಸನ್ನಿವೇಶಗಳು ಜಾಸ್ತಿ ಆಗಿದೆ. ಭಾರತ
ಅದರ ವಿರುದ್ಧ ಚೀನಾ ಮತ್ತು ಪಾಕಿಸ್ತಾನದ ಏನು ಒಂದು ಸಂಬಂಧ ಇದೆ ಅದು ಅತ್ಯಂತ ಆತಂಕಕಾರಿ. ಆದ್ರೆ ಭಾರತ ಇದನ್ನ ಎದುರಿಸ್ತಕ್ಕಂಥ ಶಕ್ತಿ ಅನ್ನೋದಿದೆ, ಅದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನ್ಯೂಕ್ಲಿಯರ್ ಅಸ್ತ್ರಗಳಿಗೆ ಅಂತ ನ್ಯೂಕ್ಲಿಯರ್ ಅಸ್ತ್ರಗಳನ್ನ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇಟ್ ಇಸ್ ಓನ್ಲಿ ಡಿಟರೆನ್ಸ್ ಅಷ್ಟೇ. ಒಂದು ರೀತಿಯಲ್ಲಿ ಅವರಿಗೆ ಭಯ ಹುಟ್ಟಿಸ್ಲಿಕ್ಕೆ ಏನೇ ಯುದ್ಧ ಆದ್ರೂ ಅದು ಭೂಮಿಯ ಮೇಲೆ ಆಗ್ಬೇಕು ಮತ್ತು ವಾಯುಪಡೆಯ ಸಹಾಯವನ್ನ ಪಡೆಯಬೇಕು ಮತ್ತು ನೌಕಾಪಡೆಯ ಸ್ವಲ್ಪ ಸಹಕಾರವನ್ನ ಪಡೆಯಬೇಕು. ಈ ಮೂರು ಇರುವುದರಿಂದ ನ್ಯೂಕ್ಲಿಯರ್ ವೆಪನ್ಸ್ ಅಂತಕ್ಕಂಥದ್ದನ್ನ ಭಾರತಕ್ಕೆ ಅದು ಪಾಕಿಸ್ತಾನ ಎದುರಿಸುವ ರೀತಿಯಲ್ಲಿಲ್ಲ. ಭಾರತ ಸಮೃದ್ಧವಾದ ಅತ್ಯಂತ ಸಮರ್ಥವಾದ ಒಂದು ಶಕ್ತಿ, ಸೈನಿಕ ಶಕ್ತಿ ಮತ್ತು ಅಣುಬಾಂಬಿನ ಶಕ್ತಿ ಇದೆ. ಅದರ ಅಣುಬಾಂಬನ್ನು ಉಪಯೋಗಿಸುವುದಿಲ್ಲ. ಓಕೆ ಸರ್, ಮಾತಾಡ್ತೀನಿ ಸರ್, ಪುರಾಣಿಕ್ ಸರ್ ಮಾತಾಡ್ತೀನಿ. ಬಹಳ ಮುಖ್ಯ. ಯಾಕಂದ್ರೆ ನಾವು ಮೊದಲು ಅಣು ಬಾಂಬ್ಗಳನ್ನ ಪ್ರಯೋಗಿಸ್ತಿದ್ದಿಲ್ಲ. ಒಂದು ವೇಳೆ ನಮ್ಮನ್ನು ಪ್ರಚೋದಿಸಿದ್ರೆ ನಂತರ ನಮ್ಮ ಪಾಲಿಸಿಯನ್ನ ರಿವೈವ್ ಮಾಡ್ತೇವೆ. ಭಯದ ಮಾತು. ಹೌದು ಮಾತಾಡ್ತೀನಿ ಸರ್ ಮಾತಾಡ್ತೀನಿ. 1 ಸೆಕೆಂಡ್ ಇಲ್ಲಿರೋ ರಿಯಾಕ್ಷನ್ ತಗೊಂಡ್ ಬರ್ತೀನಿ. ಎಸ್ ರತನ್ ಪೂಜಾರಿ ಅವರೇ, ಮೊಟ್ಟ ಮೊದಲನೇದಾಗಿ ಅಸ್ತ್ರವಾಗಿ ಪರಿಣಮಿಸಿದ್ರೆ ಪ್ರಯೋಗಿಸೋದು ಚುನಾವಣಾ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಕಡೆ. ಈ ಹಿಂದೆ ಈ ಮೊನ್ನೆ ರಕ್ಷಣಾ ಸಚಿವರು ಹೇಳ್ತಾರೆ ರಾಜನಾಥ್ ಸಿಂಗ್ ಅವರು, ನಾವೇನು ಆಕ್ರಮಣ ಮಾಡೋದು ಬೇಡವೇ ಬೇಡ, ಯುದ್ಧ ಮಾಡೋದು ಬೇಡವೇ ಬೇಡ, ಅಲ್ಲಿನ ಜನರೇ ರೆಡಿ ಇದ್ದಾರೆ. ಬಟ್ ಆದರೆ ಬಿಜೆಪಿ ಅಸ್ತ್ರ ಅಂದರೆ ಚುನಾವಣಾ ಅಸ್ತ್ರ ಆಗಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಷ್ಟೇ ನಮ್ಮ ಇವತ್ತಿನ ಒಂದು ಚರ್ಚೆ. ಏನು ಹೇಳ್ತೀರಿ? ಇಲ್ಲ, ಇದರಲ್ಲಿ ಚುನಾವಣಾ ಅಸ್ತ್ರವಾಗಿಸುವ ದೇಶದ ಯಾವುದು ಇಂಟೆಗ್ರಿಟಿ ಹಾಗೂ ದೇಶದ ವಿಷಯ ಬಂದಾಗ ಅದನ್ನು ಚುನಾವಣಾ ವಿಷಯವಾಗಿಸುವಂಥ ಪ್ರಶ್ನೆಯೇ ಇಲ್ಲ. ಇಲ್ಲಿ ಚುನಾವಣಾ ವಿಷಯವಾಗಿ ಪರಿವರ್ತನೆ ಆಗೋದಕ್ಕೆ ಕಾರಣ ಏನಂತ ಹೇಳಿದರೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅಲ್ಲಿನ ಸ್ಥಳೀಯರು ಏನೊಂದು ಹೋರಾಟ ಮಾಡ್ತಾ ಇದ್ದಾರೆ. ಅದು ಯಾರಿದ್ರು? ಅಲ್ಲಿನ ಒಂದು ಗವರ್ನೆನ್ಸು ಹಾಗೂ ಪಾಕಿಸ್ತಾನದ ವಿರುದ್ಧ. ಅದು ಯಾಕೆ ಅಂತ ಹೇಳಿದ್ರೆ ಸ್ಥಳೀಯ ಸಮಸ್ಯೆಗಳಿಗೋಸ್ಕರ ಅವರು ಹೋರಾಟ ಮಾಡ್ತಿದ್ದಾರೆ. ಅದು ಹಣದುಬ್ಬರ ಇರ್ಬೋದು, ಅಲ್ಲಿನ ದಬ್ಬಾಳಿಕೆ ಇರ್ಬೋದು, ಅನಂತರ ಬೆಲೆ ಏರಿಕೆ ಇರ್ಬೋದು, ಅಲ್ಲಿನ ಲೋಕಲ್ ಜನರಿಗೆ ಸಂಪನ್ಮೂಲಗಳನ್ನು ಅವರು ಕೊಡ್ತಾ ಇದ್ರು ಕೂಡ ಅವರಿಗೆ ವಿದ್ಯುತ್ ಸಿಗ್ತಾ ಇಲ್ಲ, ಆನಂತರ ಅಲ್ಲಿನ ಜನಕ್ಕೆ ಸರಿಯಾದ ಊಟ ಸಿಗ್ತಾ ಇಲ್ಲ, ಊಟ ಸರಿಯಾಗಿ ಸಿಗ್ತಾ ಇಲ್ಲ ಅಲ್ಲಿ ಅವರಿಗೆ. ಆನಂತರ ಅವ್ರಿಗೆ ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ, ಯಾವಾಗ ಆರ್ಟಿಕಲ್ 370 ತೆಗೆದ ನಂತರ ಕಾಶ್ಮೀರದಲ್ಲಿ ಒಂದು ಫ್ಲರಿಶ್ನೆಸ್ ಅಭಿವೃದ್ಧಿ ಏನಾಗ್ತಿದೆ ಅಂಥ ಒಂದು ಅಭಿವೃದ್ಧಿಯನ್ನು ಹಾಗೂ ಅವರ ಒಂದು ಕೆಳಮಟ್ಟದ ಅಭಿವೃದ್ಧಿಯನ್ನು ಅವರು ಕಂಪೇರ್ ಮಾಡ್ತಿದ್ದಾರೆ ಇವಾಗ. ಯಾಕಂತ ಹೇಳಿದರೆ ಇವಾಗ ಕಾಶ್ಮೀರದಲ್ಲಿ ಭಯೋತ್ಪಾದನೆ ತಗ್ಗಿದೆ, ಆದರೆ ಇಲ್ಲಿ ಭಯೋತ್ಪಾದನೆ ಇನ್ನೂ ಕೂಡ ಹಾಗೆ ಇದೆ. ಆನಂತರ ಇನ್ನೊಂದು ವಿಷಯ ಏನಾಗ್ತಿದೆ ಅಂತ ಹೇಳಿದರೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಹಾಗೂ ಬಲೂಚಿಸ್ತಾನ ಎರಡೂ ಜಾಗವನ್ನು ತೆಗೆದುಕೊಂಡ್ರೆ ನೀವು ಅಲ್ಲಿ ಸಂಪನ್ಮೂಲ ಬಹಳ ಹೇರಳವಾಗಿದೆ. ಆದರೆ ಈ ಸಂಪನ್ಮೂಲಗಳನ್ನು ಇವರೇನು ಮಾಡ್ತಾರೆ, ಕಿತ್ತುಕೊಂಡು ಪಾಕಿಸ್ತಾನದ ಪಂಜಾಬಿ ಎಲೈಟ್ ಕ್ಲಾಸ್ ಏನಿದ್ದಾರೆ ಅವರೆಲ್ಲ ತೆಗೆದುಕೊಂಡು ಹೋಗಿ ಆ ದುಡ್ಡಿನಿಂದ ಮಜಾ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಆದರೆ ಸಂಪನ್ಮೂಲ ಇವರ ಬದುಕು ಮಾತ್ರ, ಇಲ್ಲಿನ ಜನರ ಬದುಕು ಮಾತ್ರ ಬಹಳ ದುಸ್ತರವಾಗಿದೆ. ಆದ್ದರಿಂದಾಗಿ ಅಲ್ಲಿನ ಲೋಕಲ್ ಜನರು ದಂಗೆ ಎದ್ದು ಒಂದು ಸಿವಿಲ್ ವಾರ್ ಆಗಿದೆ. ಈಗ ನಿಮ್ಮ ಪ್ರಶ್ನೆ ಏನಂತ ಹೇಳಿದರೆ, ಒಂದೆರಡು ವಿಷಯಗಳಲ್ಲಿ ರಾಜಕೀಯ ಚರ್ಚೆ ಹುಟ್ಟಾಕಿದೆ ಅಂತ ಹೇಳಿ ಪ್ರಶ್ನೆ ಅಂತ ಹೇಳಿದ್ರ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಕಾಂಗ್ರೆಸ್ನ ಮಣಿಶಂಕರ್ ಅಯ್ಯರ್ ಅವರು ಕೊಟ್ಟಂತ 2 ಹೇಳಿಕೆಗಳು, ಒಂದಲ್ಲ 2 ಹೇಳಿಕೆ. ಒಂದು ಏನಂತ ಹೇಳಿದ್ರೆ, POK ವಿಚಾರದಲ್ಲಿ ಪಾಕಿಸ್ತಾನವನ್ನು ಭಾರತ ಗೌರವಿಸಬೇಕು ಅಂತಾರೆ. ಯಾಕೆ ಗೌರವಿಸಬೇಕು? ಒಂದು. ಎರಡನೇದಾಗಿ, ಪಾಕಿಸ್ತಾನದ ಹತ್ರ ಅಟಮ್ ಬಾಂಬ್ ಇದೆ. ನನಗೆ ಕೆಲವೊಂದ್ಸಲ ಡೌಟ್ ಆಗುತ್ತೆ, ಈ ಮಣಿಶಂಕರ್ ಅಯ್ಯರ್ ಅನ್ನುವಂಥ ಈ ವ್ಯಕ್ತಿ ಭಾರತದವರು ಇಲ್ಲ ಪಾಕಿಸ್ತಾನದವರು ಅನ್ನುವಂಥ ಒಂದು ನನಗೆ ಡೌಟ್ ಬರುತ್ತೆ. ಯಾಕಂದರೆ ಇದಕ್ಕಿಂತ ಹಿಂದೆ ಕೂಡ ಅವ್ರು ಹೇಳಿದರು, ನರೇಂದ್ರ ಮೋದಿ ಅವರನ್ನು ನಾವು ಇಳಿಸೋಕ್ಕೋಸ್ಕರ ಪಾಕಿಸ್ತಾನದವರು ಬಂದು ಕೆಲಸ ಮಾಡಬೇಕು, ಹೆಲ್ಪ್ ಮಾಡಬೇಕು ಅಂತ ಹೇಳಿದರು. ಇಂಥ ಒಂದು ಕುಹಕ ಮನಸ್ಥಿತಿಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ನೀವು ನಾವು ಅಸ್ತ್ರವಾಗಿ ಪರಿಗಣಿಸ್ತಾ ಇಲ್ಲ ಅದಕ್ಕೆ ವಿರೋಧವಾಗಿ ಮಾತಾಡೋದು ಹೇಳಿಕೆ ಅಂದ್ರೆ ಪ್ರಚೋದನೆ ಕೊಟ್ಟಾಗ ಆಬ್ವಿಯಸ್ಲಿ ಅಲ್ಲಿಂದ ಪ್ರತಿಕ್ರಿಯೆ ಬಂದೇ ಬರುತ್ತೆ. ಸೊ ಅದು ಪ್ರತಿಕ್ರಿಯೆ ಬರಲಿ ಅನ್ನುವಂಥ ನಿಟ್ಟಿನಲ್ಲೇ ಇಲ್ಲಿಂದ ಪ್ರಚೋದನೆ ಹೋಗ್ತಾ ಇದೆ ಅಂತ ಹೋದ್ರೆ ಯಾವ ಹಂತಕ್ಕೆ ಹೋಗುತ್ತೆ? ಏನು ಮೊದಲನೇದಾಗಿ ಏನು ಹೇಳ್ತೀರಿ? ಇಲ್ಲ, ಆ ರೀತಿಯ ಒಂದಿಷ್ಟು ಎಲಿಗೇಷನ್ಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದ್ರೂ ಕೂಡ ಭಾರತ ಆ ರೀತಿಯಿಂದ ತುಂಬ ಪ್ಲಾನಿಂಗ್ ಮಾಡಿ ಅದೇನು ಕೆಲಸ ಮಾಡಿದೆ ಅಂತ ನನಗೆ ಅನಿಸಲ್ಲ. ವಿ ಆರ್ ವೆರಿ ಸ್ಟೇಬಲ್. ಆ ಸ್ಟೆಬಿಲಿಟಿನ ನೋಡಿ ಅಲ್ಲೊಂದು ಆಕರ್ಷಣೆ ಹುಟ್ಟಾಗ್ತಾ ಇದೆ ಅಂತ ಬಹುತೇಕವಾಗಿ. ಅಂದರೆ ಇಲ್ಲಿರುವಂಥ ಸಮೃದ್ಧತೆ ಆಗಲಿ, ಶಾಂತಿ ಆಗಲಿ, ಸಮೃದ್ಧತೆ ಅನ್ನೋದು ದೂರ, ಅವ್ರಿಗೆ ಇವಾಗ ಶಾಂತಿ, ಸುಖ ಆ್ಯಂಡ್ ಬೇಸಿಕ್ ಕಮ್ಯುನಿಟೀಸ್ ಅಷ್ಟು ಸಿಕ್ಕರೆ ಸಾಕು. ಸೊ ಈಗಲೂ ಅಲ್ಲಿ ಭಾರತದ ಕಡೆಗೆ ತುಂಬ ಒಲವಿದೆ ಮೆಜಾರಿಟಿ ಅಂತ ನನಗೆ ಇವಾಗಲೂ ಅನ್ನಿಸ್ತಾ ಇಲ್ಲ. ಆದರೆ
ಅಲ್ಲಿರುವ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಒಂದಿಷ್ಟು ಪ್ರಚೋದನೆಗೊಳ್ಳಿದ್ದಾರೆ, ಮತ್ತೆ ಒಂದಿಷ್ಟು ವಿರೋಧಾತ್ಮಕವಾಗಿ ಇರಬೇಕು ಅಂತಂದಾಗ ಅಲ್ಲಿ ಸರ್ಕಾರದ ನಿಲುವೇ ಇಲ್ಲ. ಅಂದ್ರೆ ಇದು ಭಾವನೆ ಅಲ್ಲ, ಪರಿಸ್ಥಿತಿ ಒಳಗಾಗಿ ಜನ ಬರಬೇಕು ಅಂತಿದ್ದಾರೆ ಅಷ್ಟೇ. ಇಟ್ ಇಸ್ ನಾಟ್ ಲೈಕ್ ನಾವು ಹೋಗ್ಬೇಕು ಚೆನ್ನಾಗಿರಬೇಕು. ಸಿವಿಲ್ ಅನ್ರೆಸ್ಟ್ ಯಾಕಿದೆ ಅಂತಂದ್ರೆ ಅಲ್ಲಿ ಒಂದ್ ರೀತಿಯಿಂದ ಗವರ್ನೆನ್ಸ್ ಇಲ್ಲ. ಈಗ ನೋಡಿ, ಗವರ್ನೆನ್ಸ್ ಅಂದ್ರೆ ಭಾರತದಲ್ಲಿ ವಿ ಹ್ಯಾವ್ ಅ ಕಾಂಪಿಟೇಷನ್ ಬಿಟ್ವೀನ್ ವೆಲ್ಫೇರ್ ಸ್ಟೇಟ್. ಅವ್ರು ಹೆಚ್ಚಿಗೆ ಒಳ್ಳೇದು ಮಾಡ್ತಾರೋ ನಾವು ಹೆಚ್ಚಿಗೆ ಒಳ್ಳೇದು ಮಾಡ್ತೀವಿ ಅಂತ. ಬಟ್ ಅಲ್ಲಿ ಗವರ್ನೆನ್ಸ್ ಇಸ್ ಟೋಟಲಿ ಅಬ್ಸೆಂಟ್. ನೀರು, ಒಳಚರಂಡಿ, ನಿಮಗೆ ಫುಡ್, ಆಮೇಲೆ ಮೊದಲೇ ಪಾಕಿಸ್ತಾನದಲ್ಲೇ ನೀವು ಇನ್ಫ್ಲೇಷನ್ ಇದೆ. ಈಗ ಏನು ನಿಮಗೆ ಡೇಟಾ ಕಾಣಿಸ್ತಾ ಇದೆಯೋ ಅದು ಪಿಯೋಕೆದಲ್ಲ, ಅದ್ರ ಬರೇ ಪಾಕಿಸ್ತಾನದ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ, ಪಾಕಿಸ್ತಾನಕ್ಕಿಂತ ಮಿಗಿಲಾಗಿ ಸಮಸ್ಯೆಗಳು ಪಿಯೋಕೆಯಲ್ಲಿ, which are unrecorded, undocumented, because absolutely governance is nil and void there. ಅರ್ಥ ಆಯ್ತಲ್ವಾ? ಗವರ್ನೆನ್ಸ್ ಇಸ್ ಲಿಮಿಟೆಡ್ ಟು ಹ್ಯಾವಿಂಗ್ ಅ ಕಂಟ್ರೋಲ್ ಓವರ್ ದೆಮ್ ಅಷ್ಟೇ ಹೊರತು ವೆಲ್ಫೇರ್ ಸ್ಟೇಟಿನ ಇವತ್ತಿನ ಸಮಾಜ ಯಾವ ಅಂದರೆ ಜಗತ್ತಿನಾದ್ಯಂತ, ನಾನು ಬರೀ ಭಾರತ ಇಲ್ಲ ಪಾಕಿಸ್ತಾನ ಇಲ್ಲ ಬಾಂಗ್ಲಾದೇಶ ಇಲ್ಲಿಗೆ ಮಾತ್ರ ಸೀಮಿತಗೊಳಿಸ್ತಾ ಇಲ್ಲ. ಏನು ವಾಟ್ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಗವರ್ನೆನ್ಸ್ ಈಸ್. ವೆಲ್ಫೇರ್ ಗುಡ್ ವೆಲ್ಫೇರ್ ಫಾರ್ ದ ಆಕ್ಚುಯಲ್ ಪೀಪಲ್ ಈಸ್ ಗವರ್ನೆನ್ಸ್ ಅಂತ ಇವತ್ತು ನಾವೇನು ಒಂದು ವಾಟ್ ವಿ ಅಂಡರ್ಸ್ಟ್ಯಾಂಡ್ ಲಾರ್ಜ್ಲಿ ಆ್ಯಂಡ್ ವಿಚ್ ಇಸ್ ಎಕ್ಸೆಪ್ಟೆಡ್ ಲಾರ್ಜ್ಲಿ, ಅದು ಅನ್ನೋದು ಅಲ್ಲಿ ಟೋಟಲಿ ಆಬ್ಸೆಂಟ್ ಆಗಿದೆ. ಸೊ ಹಾಗಾಗಿ ಇಟ್ ಇಸ್ ನೋ ಗವರ್ಮೆಂಟ್ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಹೇಳ್ತಿರೋ ಹಾಗೆ ನೋ ಗವರ್ನೆನ್ಸ್ ಲ್ಯಾಂಡ್ ಆಗೋದಂಗೆ ಆಗೋಗ್ಬಿಟ್ಟಿದೆ. ಹಾಗಾಗಿ ಅವರಿಗೆ ಏನು ವೀಟ್ ಅಂದರೆ ಬೇಸಿಕ್ ಅವ್ರದ್ದು ಫುಡ್ ಸ್ಟೇಪಲ್ ಫುಡ್ ಸಿಗೋದಿತ್ತು ಪಾಕಿಸ್ತಾನಕ್ಕಿಂತ ಕಾಸ್ಟ್ಲಿ ಆಗಿದೆ. ವೆರಾಸ್ ದೇ ಆಕ್ಚುಲಿ ಪ್ರೊಡ್ಯೂಸ್, ಇಟ್ ಟ್ರಾವೆಲ್ಸ್, ಗೋಸ್ ಟು ದ ಹೆಡ್ ಕ್ವಾರ್ಟರ್ಸ್ ಅಂಡ್ ಕಮ್ಸ್ ಬ್ಯಾಕ್ ಅಂಡ್ ದ ಕಾಸ್ಟ್ ಇನ್ಕ್ರೀಸಸ್ ಮಚ್ ಮೋರ್. ಹಾಗಾದ್ರೆ ಯಾರಿಗೆ ಯಾವಾಗ ಅನ್ರೆಸ್ಟ್ ಆಗದೆ ಇರ್ಬೋದು ಒಂದು. ಎರಡನೇದು, ಇಲ್ಲಿ ಒಂದು ರೀತಿಯಿಂದ ಸ್ಟೆಬಿಲಿಟಿ ಇರೋದನ್ನ ನೋಡಿ ಕೂಡ ಒಂದು ಅಲ್ಲಿ ಜನರಿಗೆ ಅನಿಸಿದೆ. ಸೊ ಇದನ್ನ ಒಂದು ಅಡ್ವಾಂಟೇಜ್ ಆಗಿ ಇಂಡಿಯಾ ತಗೊಳ್ಬಾರ್ದು ಅಂತ ಏನಿಲ್ಲ, ಯಾಕಂದ್ರೆ ಇಟ್ ಈಸ್ ನಾಟ್ ದೇರ್ ಇನ್ಹೆರಿಟೆಡ್ ಪ್ರಾಪರ್ಟಿ. ರೈಟ್ಲಿ ಇಂಡಿಯಾ ಹ್ಯಾಸ್ ಅ ರೈಟ್ ಓವರ್ ಇಟ್ ಅನ್ನೋದನ್ನ ನಾವು ಮರಿಬಾರ್ದು. ಸೊ ಹಾಗಾಗಿ ಎಲೆಕ್ಷನ್ ಭಾಗವೂ ಆಗಬಾರ್ದು. ಅಂಡ್ ವೆನ್ ಆಲ್ political parties have agreed and have not actually expressed their opposition to it, ಇದು ನೆನ್ಪಿಟ್ಕೋಬೇಕು. ಇವತ್ತಿಗೆ ಯಾರು ಇಂಡಿವಿಜುವಲ್ ಆಗಿ ಒಬ್ರು ಯಾರೋ ಹೇಳ್ತಾ ಇರ್ಬೋದು, ಅವ್ರು ಯಾವ ಕಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಚರ್ಚೆ ಮತ್ತೆ ಮಾಡ್ಬೋದು. ಆದರೆ ಬಹುತೇಕವಾಗಿ ಯಾವುದೇ ಪಕ್ಷವನ್ನು ಇದನ್ನ ಎಕ್ಸ್ಪ್ಲಿಸಿಟ್ಲಿ ಅಪೋಸ್ ಮಾಡಲಿಲ್ಲ. ಇದನ್ನ ನಾವು ತಿಳ್ಕೋಬೇಕು, ಇಲ್ಲಿಗೆ ಇದನ್ನು ಮುಗಿಸಬೇಕು ಅನ್ನೋದು ಒಂದು ವಿಚಾರ. ಮೊದಲನೇದಾಗಿ ನಾವು ನೋಡ್ತಾ ಇದೀವಿ, ಈಗಾಗಲೇ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಇದು ಅಂತ ಹೇಳಿ. ಒಂದ್ ಕಡೆ ರಾಹುಲ್ ಗಾಂಧಿ ಅವರ ಹೇಳಿಕೆ ಆಗಿರ್ಬೋದು, ಮತ್ತೊಂದು ಕಡೆ ಬಿಜೆಪಿ ನಾಯಕರ ಹೇಳಿಕೆ ಆಗಿರ್ಬೋದು. ಏನ್ ಹೇಳ್ತೀರಿ ಸರ್, ನಿಮ್ಮ ನಿಲುವು ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪಾಕಿಸ್ತಾನವನ್ನ ನಾವು ನೆರೆಯ ರಾಷ್ಟ್ರ ನೋಡಿದೀವಿ ಹೊರತು ಇನ್ನೇನು ಬೇರೆದೆಲ್ಲೂ ಅವರಲ್ಲಿ ವಿಶೇಷತೆನೂ ಇಲ್ಲ, ನಮಗವ್ರಿಗೆ ಸಂಬಂಧವೇ ಇಲ್ಲ. ಅಖಂಡ ಭಾರತವನ್ನ ಕಟ್ಟಿದವರು ನಾವು ಕಾಂಗ್ರೆಸ್ನವರು. ಈ ಆಕ್ಚುಲಿ ಬಿಜೆಪಿನವರಿಗೆ ಪಾಕಿಸ್ತಾನವನ್ನ ಕಾಂಗ್ರೆಸ್ ಜೊತೆ ಜೋಡಿಸ್ತಾ ಇದ್ರೆ ಅವ್ರ ಮಾರ್ಕೆಟೇ ಇಲ್ಲ ಆಕ್ಚುಲಿ ಭಾರತ ದೇಶದಲ್ಲಿ. ಮಣಿಶಂಕರ್ ಅಯ್ಯರ್ ಅವರು ಹೇಳಿರ್ತಕ್ಕಂಥ ವಿಚಾರಧಾರೆಗಳು ಅದು ವೈಯಕ್ತಿಕವಾಗಿ ಯಾವ ಅರ್ಥದಲ್ಲಿ ಆಯ್ತು. ಕಾಂಗ್ರೆಸ್ನವರು ಯಾಕೆ ನೀವು ಖಂಡಿಸಿಲ್ಲ, ಅದನ್ನ ಡಿಸೋನ್ ಮಾಡಿಲ್ಲ? ಈಗ ಮಣಿಶಂಕರ್ ಅಯ್ಯರ್ ಅವರು ಕಾಂಗ್ರೆಸ್ ಪಕ್ಷದಲ್ಲ ಅಂತ ನೀವು ಯಾಕೆ ಡಿಸೋನ್ ಮಾಡಿಲ್ಲ? ಅಷ್ಟೇ ನಮ್ಮ ಪ್ರಶ್ನೆ. ಈಗ ಸರ್, ಈಗ ಬಿಜೆಪಿನವರಿಗೆ ಬಿಜೆಪಿ ಬಿಡಿ ರತನ್ ಅವರೇ, ಪ್ಲೀಸ್ ಲೆಟ್ ಹಿಮ್ ಸ್ಪೀಕ್ ಫಸ್ಟ್. ದಯಮಾಡಿ, ನಾನು ಆಕ್ಚುಲಿ ಅಲ್ಲಿ ಪಕ್ಕದಲ್ಲಿಲ್ಲ, ನಾನು ಲೈನ್ ಅಲ್ಲಿ ಇದ್ದೀನಿ. ತಾವೇನ್ ಹೇಳಿದ್ರು ಅದನ್ನ ಒಂದು ಮಾತು ಮಾತಾಡಿದ್ರೆ ನಾನು ಬಹಳ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀನಿ. ತಾವು ದಯಮಾಡಿ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀನ. ವಿಷಯ ಹೇಳ್ತಿರೋದೇನಂದ್ರೆ, ಬಿಜೆಪಿಯ ನರೇಂದ್ರ ಮೋದಿ ಅವರಿಗೆ ಮತ್ತೆ ಅಮಿತ್ ಶಾ ಅವರಿಗೆ ಕಾಂಗ್ರೆಸ್ ಅನ್ನ ಪಾಕಿಸ್ತಾನದ ಜೊತೆ ಜೋಡಿಸ್ತಾ ಇದ್ರೆ ಅವ್ರಿಗೆ ನಿದ್ದೆನೂ ಬರಲ್ಲ, ಅವ್ರ ಮತಗಳು ಬರಲ್ಲ. ಅದೇ ಸರ್, ಈಗ ಪಿಒಕೆಲಿ ನಡೀತಾ ಇರೋ ವಿಚಾರಕ್ಕೆ ನಿಮ್ಮ ನಿಲುವೇನು, ಅದ್ರ ಬಗ್ಗೆ ಹೇಳಿ ಮೇಡಮ್. ಈಗ ಅದು ಅವರ ಆಂತರಿಕವಾದ ವಿಷಯ. ಯಾವತ್ತೂ ಸಹ ಭಾರತದ ಯಾರದ ಆಂತರಿಕ ವಿಷಯ ಇದು? ಯಾರದ ಆಂತರಿಕ ವಿಷಯ ಸರ್? ದಯಮಾಡಿ ಕೇಳಿ. ದಿಸ್ ಇಸ್ ವಾಟ್ ಇಸ್ ದ ರಾಂಗ್ ಮೆಂಟಾಲಿಟಿ ಆಫ್ ಕಾಂಗ್ರೆಸ್. ಅದನ್ನೇ ನಾವು ಹೇಳ್ತಾ ಇದೀವಿ. ನೋಡ್ರಿ, ಕಾಂಗ್ರೆಸ್ ಒಂದ್ ನಿಮಿಷ ಕೇಳ್ರಿ, ದೇಶನ್ ಕಟ್ಟಿರೋದು ಕಾಂಗ್ರೆಸ್. ಏನ್ ಕಟ್ಟಿದ್ದೀರಾ? ಏನು ದೇಶ ನೀವು ಮೊದ್ಲಿಂದಾನು ಇದ್ ಮಾಡ್ಕೊಂಡ್ ಬಂದ್ರ? ಬರೀ ಹಿಂಗಿದೆ ಹೇಳ್ತಿದ್ದೀರಾ? ಅಲ್ಲ ರೀ, ಅದು ಇಂಟರ್ನಲ್ ಮ್ಯಾಟರ್ ಅಂತ ಹೇಳ್ತಿದ್ದೀರಾ ಹೆಂಗೆ? ಕಾಂಗ್ರೆಸ್ನವರು ಪಿಒಕೆ
POK ಭಾರತದ ಭಾಗ ಅಂತ ಒಪ್ತೀರಾ ಇಲ್ವಾ ನೀವು? ಯಾವುದು ಇಲ್ಲ ಅಂತ ಯಾರು ಹೇಳಿದಾರು? ಮತ್ತೆ ಇಂಟರ್ನಲ್ ಮ್ಯಾಟರ್ ಅಂದ್ರೆ ಹೆಂಗೆ ಸರ್ ನೀವು? ನಾನು ಹೇಳ್ತಿರ್ತಕ್ಕಂಥದ್ದು ವಿಷಯ ಹೇಳ್ತಿರೋದೇನಂದ್ರೆ ಇಲ್ಲಿ ವಿಷಯಾಂತರ ಆಗೋದ್ ಬೇಡ. ನಾನು ಹೇಳ್ತಿರ್ತ ಮಣಿಶಂಕರ್ ಅಯ್ಯರವರು ಹೇಳಕ್ಕೆ ಕಾಂಗ್ರೆಸ್ನವ್ರು ಯಾರಾದ್ರೂ ರಾಹುಲ್ ಗಾಂಧಿ ಅವರು ಸಮರ್ಥನೆ ಸರಿ, ಮಾಡ್ಕೊಂಡು ನೀವು ಡಿಸೋನ್ ಮಾಡಿ ಅಲ್ಲ, ಸಮರ್ಥನೆ ಅದು ಮಾಡ್ಕೊಂಡು ಅವರದ್ದು ವೈಯಕ್ತಿಕ ಹೇಳಿಕೆ ಅಂತ ನೀವು ಯಾರನ್ನು ಹೇಳೇ ಇಲ್ಲ. ಯಾವತ್ತಾದ್ರೂ ಹೇಳಿದ್ರೆ ಒಂದು ಸ್ಟೇಟ್ಮೆಂಟ್ ಕೊಡಿ. ನೋಡಿ, ಇಲ್ಲ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ತೆಗ್ದಾಕಿ. ಕೇಳ್ರಿ ಇವ್ರೆ ಫಸ್ಟ್ ಅರುಣಾಚಲ ಪ್ರದೇಶದಲ್ಲಿ 1400 ಕಿಲೋಮೀಟರ್ ಬಾರ್ಡರ್ ಎನ್ಕ್ರೋಚ್ ಆಗಿದ್ದಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. POK ಬನ್ನಿ ಫಸ್ಟ್. ದೇಶ ಭದ್ರತೆ ಅಂತ ಹಿಂದೂಗಳ ಪ್ರಚೋದನೆ ಮಾಡ್ಬಿಟ್ಟು ಮತ ತಗೊಳ್ಳೋದು ಅಷ್ಟೇ ಬಿಜೆಪಿನವರು ಒಂದು ನಿಲುವೇ ಹೊರತು ಈ ಅಖಂಡ ಭಾರತದ ಕಲ್ಪನೆನೇ ಬಿಜೆಪಿ ಬರಕ್ ಸಾಧ್ಯನೇ ಇಲ್ಲ ನನ್ ಪ್ರಕಾರ. ಮತವನ್ನು ತಗೊಳ್ಬೇಕು, ಅದಕ್ಕೇನು ರಾಜಕಾರಣ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಬಿಜೆಪಿನವರು. ಸರಿ ಸರ್, ಫೈನ್, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ ಲೈನಲ್ಲಿ. ಎಸ್ ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮುಂದುವರಿಸ್ತೀವಿ. ಪುರಾಣಿಕ್ ಸರ್, ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ, ಸೊ ಇದು ಭಾರತದ ಭಾಗ ಅನ್ನೋದು ನಾವು ಹಿಂದಿನಿಂದಲೂ ಕೂಡ ವಾದ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಆದಂತಹ ಯುದ್ಧಗಳನ್ನು ನೋಡಿದ್ದೀವಿ, ಇದಕ್ಕೆ ಹೋದಂತಹ ಜೀವಗಳಿಗಂತೂ ಲೆಕ್ಕ ಇಲ್ಲ. ಬಟ್ ಆದರೆ ಈಗ ಒಂದು ರೀತಿಯಾಗಿ ಜ್ಞಾನೋದಯ ಆಗಿದೆ ಅಂತ ಹೇಳಬೇಕಾ POK ಅಲ್ಲಿರೋರಿಗೆ, ಅಥವಾ BJP ಅವ್ರು ಹೇಳ್ತಾ ಇದ್ದಾರೆ ಇದು ಕಂಪ್ಲೀಟ್ ಕ್ರೆಡಿಟ್ ನಮಗೆ ಅಂತ? ಸೊ ಇದನ್ನ ಯಾವುದನ್ನು ಒಬೆ ಮಾಡ್ತೀರಿ ನೀವು, ಏನು ಹೇಳ್ತೀರಿ? ಬಿಜೆಪಿ ಅವರು ಇದ್ರ ಕ್ರೆಡಿಟ್ ತಗೊಳ್ಳೋದು ಅದು ಉತ್ಪ್ರೇಕ್ಷೆ ಆಗುತ್ತೆ. ಕಾರಣ ಪಾಕಿಸ್ತಾನದ ಜನತೆ ಅಲ್ಲಿ ಆಂತರಿಕವಾಗಿ ಇರ್ತಕ್ಕಂಥ ತಾರತಮ್ಯವನ್ನು ನೋಡ್ತಕ್ಕಂಥದ್ದು, ಪಂಜಾಬಿಗಳು ಒಂದು ಪಾಕಿಸ್ತಾನದ ಇಡೀ ಒಂದು ರಾಜಕೀಯ ಆರ್ಥಿಕ ವ್ಯವಸ್ಥೆ ಮೇಲೆ ಇರ್ತಕ್ಕಂಥ ಹಿಡಿತ ಇದು. ಮತ್ತೆ ಜೊತೆಗೆ ಅಲ್ಲಿರ್ತಕ್ಕಂಥ ಜನರ ಒಂದು ಬವಣೆ ಅಥವಾ ಅವರ ಕಷ್ಟ ಕಾರ್ಪಣ್ಯಗಳನ್ನು ನೋಡಿದ್ರೆ ಇವತ್ತು ಅಲ್ಲಿ ಏನ್ ನಡೀತಾ ಇದೆ ಪಾಕ್ ಕಾಶ್ಮೀರಲ್ಲಿ, ಅದು ಒಂದು ವ್ಯವಸ್ಥಿತವಾದ ಒಂದು ಪ್ರತಿಭಟನೆ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಲ್ಲಿರ್ತಕ್ಕಂಥ ಸಂಘಟನೆಗಳು ಆ 3 ಜಿಲ್ಲೆಗಳಲ್ಲಿ ದಾದ್ಯಾಲ ಮತ್ತೆ ಮುಜಫರ್ಬಾದ್ ಅಂತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ಅದು ಅಲ್ಲಿರ್ತಕ್ಕಂಥ ಜನರ ಒಂದು ಅತೃಪ್ತಿ, ಜನರಲ್ಲಿರ್ತಕ್ಕಂಥ ಒಂದು ತಾರತಮ್ಯವನ್ನು ನೋಡಿ ಆರ್ಥಿಕವಾಗಿ ಅವ್ರು ಪಡ್ತಕ್ಕಂಥ ಕಷ್ಟ ಅಂತಕ್ಕಂಥದ್ದನ್ನ ಯಾರಾದ್ರೂ ಗುರುತಿಸ್ತಾರೆ. ಆದ್ರೆ ನಮ್ಮ ಪಾಕಿಸ್ತಾನದ ಒಂದು ಆಂತರಿಕ ಸಮಸ್ಯೆಗೆ ಬಿಜೆಪಿ ಕಾರಣ ಅಥವಾ ಭಾರತ ಕಾರಣ ಅಂತಕ್ಕಂಥದ್ದನ್ನ ಅವರು ಒಪ್ಪುವುದಿಲ್ಲ. ಮತ್ತೆ ನಾವು ಸಹ ಅದನ್ನ ಒಂದ್ ರೀತಿಯಲ್ಲಿ ಎಂಡಾರ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಇಲ್ಲ, ಹೇಳ್ತೀನಿ ಒಂದ್ ನಿಮಿಷ. ಮಣಿಶಂಕರ್ ಅಯ್ಯರ್ ಅವರ ಹೇಳಿಕೆ ಇದು ಅಧಿಕ ಪ್ರಸಂಗ ತನ್ನದು ಹೇಳಿಕೆ ಅಷ್ಟೇ. ಅವ್ರು ಮೊದಲಿಂದ ಮಾಡ್ತಾರೆ. ಅದಕ್ಕೆ ಸೀರಿಯಸ್ ಆಗಿ ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್ ಅವರೆಲ್ಲ ಇಷ್ಟು ಸೀರಿಯಸ್ ಆಗಿ ಉತ್ತರ ಕೊಡೋ ಅಗತ್ಯ ಇಲ್ಲ. ಕಾರಣ ಪಾಕಿಸ್ತಾನದ ವಿಷಯಗಳಲ್ಲಿ ಕಾಂಗ್ರೆಸ್ ಮತ್ತೆ ಪಾಕಿಸ್ತಾನ ವಿಷಯದಲ್ಲಿ ಜೋಡಣೆ ಮಾಡದೆ ಅವರು ಒಂದು ವೃತ್ತಿ ಸರ್ ಒಂದು ಚಾಳಿ ಆಗ್ಬಿಟ್ಟಿದೆ ಬಿಜೆಪಿ. ಅದು ಮಾಡಿದ್ರೆ ಜನ ಒಪ್ಪೋದಿಲ್ಲ. ಇದು ಕೇವಲ ಒಂದು ರೀತಿಯಲ್ಲಿ ಟಿವಿ ಚರ್ಚೆಗೆ ಇದು ಅನುಕೂಲವಾದ ವಿಷಯ ಕೊಡ್ಬೋದೇ ಹೊತ್ತು ವಾಸ್ತವವಾಗಿ ನೋಡೋದಾದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತಕ್ಕಂಥದ್ದು ಭಾರತದ ಒಂದು ಅವಿಭಾಜ್ಯ ಅಂಗ. ಅದನ್ನು ನಾವು ಪಡೆಯುವ ಒಂದು ಉದ್ದೇಶ ಭಾರತದ ಮೊದಲಿಂದಲೂ ಇರ್ತಕ್ಕಂಥ ಜವಾಬ್ದಾರಿ. ಒಂದು ವೇಳೆ ಅದನ್ನು ನಾವು ಬಿಟ್ಕೊಟ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ ಅಥವಾ ಬಿಜೆಪಿನ ಅಧಿಕಾರದಲ್ಲಿ ಮುಂದುವರಿಲಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇರ್ತಕ್ಕಂಥದ್ದು ಭಾರತದ ಒಂದು ಭಾಗವಾಗಿ ಸೇರ್ಲಿಕ್ಕೆ ಭಾರತ ಸದಾ ಸಹಕಾರವನ್ನು ನೀಡ್ತದೆ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನ, ಭರವಸೆಯನ್ನ ಡಿಪ್ಲೊಮೆಟಿಕ್ ಟಾಕ್ಸ್ ಅಥವಾ ಬೇರೆ ರೀತಿಯಲ್ಲಿ ನಾವು ಅದನ್ನ ಸಂದೇಶ ಕಳಿಸ್ಬೇಕು. ಈಗ ಅಲ್ಲಿರ್ತಕ್ಕಂಥ ಒಂದು ಆಂತರಿಕ ಗಲಭೆ ಏನಿದೆ ಅದನ್ನ ಹತ್ತಿಕ್ಲಿಕ್ಕೆ ಪಾಕಿಸ್ತಾನದ ಅನೇಕ ಮಿಲಿಟರಿ ಫೋರ್ಸ್ಗಳು ಮತ್ತು ಆರ್ಮಿ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರಲ್ಲ, ಅದು ಬಹಳ ದಿವಸ ಉಳಿಯಲ್ಲ. ಕಾರಣ ಅಲ್ಲಿ ಜನತಕ್ಕಂಥ ಜನರ ಅತೃಪ್ತಿ ಅಂತಕ್ಕಂಥದ್ದು ಆಸ್ಫೋಟನೆಗೊಳ್ಳುತ್ತೆ. ಬಟ್ ಶಿಲ್ಪಾ ಅವರು ಹೇಳಿದಾಗೆ ಭಾರತದ ಒಂದು ಆಡಳಿತ ಪಕ್ಷವಾದ ಬಿಜೆಪಿ ಇಂಥದ್ದನ್ನ ಕಾಯ್ತಾ ಇದೆ. ಅದನ್ನ ನಾವು ನಮ್ಮಿಂದ ಅವರು ಪ್ರೇರಿತರಾಗಿದ್ದಾರೆ ಅಂತಕ್ಕಂಥದ್ದು ಅದು ಸರಿಯಾದ ಮಾತು ಆಗುವುದಿಲ್ಲ. ಅದು ವಿಶ್ವಕ್ಕೆ ಒಳ್ಳೆಯ ಸಂದೇಶ ಕೊಡುವುದಿಲ್ಲ. ಭಾರತ ಎಲ್ಲ ರೀತಿಯಲ್ಲಿ ಸಮೃದ್ಧವಾಗಿದೆ. ನಾವು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಇಟ್ಕೊಂಡ್ರು ನೋ ಫಸ್ಟ್ ಯೂಸ್, ನಾವು ಮೊದಲು ಯೂಸ್ ಮಾಡೋದಿಲ್ಲ ಅಂತಕ್ಕಂಥದ್ದಕ್ಕೆ ಬದ್ಧರಾಗಿದ್ದೇವೆ. ಗೊತ್ತಿದೆ. ಆ ದೃಷ್ಟಿಯಿಂದ ಇದು ಒಂದು ಆಂತರಿಕ ಸಮಸ್ಯೆಯನ್ನ ನಾವು ಭಾರತದ ಒಂದು ರಾಜಕೀಯ ಚುನಾವಣಾ ಅಸ್ತ್ರವನ್ನಾಗಿ ಬಳಸ್ತಕ್ಕಂಥದ್ದು ಅದು ಸರಿಯಲ್ಲ. ಅದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾರೇ ಆಗ್ಲಿ ನಾವು ವಿಶ್ಲೇಷಣೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಹೇಳೋದಾದ್ರೆ ಭಾರತದ ಒಂದು ಭಾಗವಾಗಿರ್ಬೇಕಾದಂತ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ಭಾರತಕ್ಕೆ ಸೇರುವುದಕ್ಕೆ ಮಾತುಕತೆಯ ಮೂಲಕ, ವಿಶ್ವಸಂಸ್ಥೆಯ ಮೂಲಕ ಅಲ್ಲಿ ಹೋಗಿದ್ದೇ ತಪ್ಪು. ಆದ್ರೂ ವಿಶ್ವಸಂಸ್ಥೆ ಡಿಪ್ಲೊಮೆಟಿಕ್ ಟಾಕ್ಸ್ ಮೂಲಕ ನಾವು ಅದನ್ನು ಸಾಧಿಸಬೇಕೆ ಹೊರತು ಇದರಿಂದ ಮಾಡ. ಆದ್ರೆ ಪಾಕಿಸ್ತಾನ ಟೆರರಿಸಂ ಎಂತಕ್ಕಂಥದ್ದನ್ನ
ಸತತವಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ. ಆ ನಿಜ. ಟೆರರಿಸಂ ಅಂತ ನಾವು ಹೋಗಲಾಡಿಸ್ಬೇಕಾದ್ರೆ ನ್ಯೂಕ್ಲಿಯರ್ ಅಸ್ತ್ರಗಳಿಂದ ಹೋಗಲಾಡಕ್ಕೆ ಸಾಧ್ಯ ಇಲ್ಲ. ಅಲ್ಲಿರೋ ಜನರ ಒಂದು ಅತೃಪ್ತಿ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ನಮಗೆ ಪರೋಕ್ಷವಾಗಿ ಸಹಕಾರ ಕೊಡುತ್ತೆ. ರಿಯಲಿ, ಯಾಕಂತಂದ್ರೆ ಇದನ್ನ ವೆಲ್ಕಮ್ ಮಾಡೋ ವಿಚಾರನೇ. ಅದೇ ಕಾರಣಕ್ಕೆ ಅಮಿತ್ ಶಾ ಅವ್ರು ಹೇಳಿದ್ರು. ಎಸ್ ಸರ್, ನಾನು ಮಾತಾಡ್ತೀನಿ ರತನ್ ಅವರೇ. ಅಂದ್ರೆ ಅಲ್ಲಿ ಅವರೇ ಸಿದ್ಧರಾಗಿದ್ದಾರೆ, ಯುದ್ಧ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ. ಅಂದ್ರೆ ಈಗ ನಾವೇ ಇದಕ್ಕೆ ಒಳಪಟ್ಟಿದ್ದೀವಿ, ಈ ರೀತಿಯಾಗಿ ನಾವು ಇರ್ತೀವಿ ಅಂತ ವಿಶ್ವಸಂಸ್ಥೆಯ ಮೂಲಕ ಒಳಪಟ್ಟಿರೋದ್ರಿಂದ. ಬಟ್ ಅದನ್ನು ಮೀರಿ ನಾವು ಪ್ರಚೋದನಾತ್ಮಕವಾದ ಹೇಳಿಕೆಗಳನ್ನು ಕೂಡ ಕೊಡೋದು ಸರಿಯಲ್ಲ ಅನ್ನೋದು ನನ್ನ ಭಾವನೆ. ಅಣುಬಾಂಬ್ ಇದೆ ಹಾಗಂತ ನಾವು ಅದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀವಾ ಅಥವಾ ಇನ್ನೆಲ್ಲೋ ಇಟ್ಟಿದ್ದೀವಾ, ಅದನ್ನ ಜನಕ್ಕೆ ಕಿಚ್ಚು ಹಚ್ಚಿಸೋ ನಿಟ್ಟಿನಲ್ಲಿ ಹೇಳಿ ಪ್ರಚೋದನೆ ಹೊತ್ತಿಸೋದು ಇದು ಕಂಪ್ಲೀಟ್ಲಿ ಚುನಾವಣೆಗೋಸ್ಕರ ಮಾಡ್ತಾ ಇರುವಂತಹ ಹೇಳಿಕೆ ಅನ್ನೋದು. ಇದನ್ನು ಒಪ್ತೀರಾ? ಏನ್ ಹೇಳ್ತೀರಿ? ಮಾತಾಡ್ತೀನಿ ಸರ್, ಒಂದ್ ಸೆಕೆಂಡ್ ಮಾತಾಡ್ತೀನಿ. ಓಕೆ ಫೈನ್, ವೆಂಕಟೇಶ್ ಸರ್ ಲೈನ್ ಅಲ್ಲಿ ಇರಿ. ಹಂಗೆ ನನ್ನ ಟರ್ನ್ ಬಂದಾಗ ಮಾತಾಡಿ ಸರ್ ಪ್ಲೀಸ್. ಹಾ ಹೇಳಿ ರತನ್ ಅವ್ರ ಹೆಸರೇನು? ಕೋಗಿಲ ವೆಂಕಟೇಶ್. ಪ್ರೊಫೆಸರ್ ಪುರಾಣಿಕ್ ಸರ್, ಚಂಬಿ ಪುರಾಣಿಕ್ ಸರ್. ಪುರಾಣಿಕ್ ಸರ್, ನಾನು ಜಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಅನ್ಕೊಂಡೆ. ನೀವೇನು ಹೇಳಿದಿರಾ ಅದನ್ನೆಲ್ಲ ಒಪ್ತಾ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ನರೇಂದ್ರ ಮೋದಿ ಅವರು ಇರೋದು, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಎಲ್ಲೂ ಕೂಡ ನಾವು ಇಲ್ಲಿ POKಯಲ್ಲಿ ಇದನ್ನು ಮಾಡ್ತಿದ್ದೀವಿ ಅಂತ ಎಲ್ಲೂ ಹೇಳುವಂಥ ಕೆಲಸವನ್ನು ಮಾಡಿಲ್ಲ. ಆದರೆ ಚುನಾವಣಾ ಭಾಷಣಗಳಲ್ಲಿ ಏನು ಒಂದೆರಡು ಮಾತುಗಳು ಬಂದಿದ್ದು ಅಂತ ಹೇಳಿದರೆ, ಮಣಿಶಂಕರ್ ಅವರು ಹೇಳಿದ ಒಂದು ಮಾತು ಏನಂತ ಹೇಳಿದ್ರೆ, ಅವ್ರ ಹತ್ರ ಅಣುಬಾಂಬ್ ಇದೆ, ಅವರನ್ನ ಗೌರವಿಸಿ ಅಂತ ಹೇಳಿದಕ್ಕೋಸ್ಕರ ಆವಾಗ ಟಿಟ್ ಫಾರ್ ಟ್ಯಾಟ್ ಆಗಿ ಹೇಳಿದ್ದೀವಿ. ಅವ್ರ ಹತ್ರ ಅಣುಬಾಂಬ್ ಇದ್ದಿದ್ರೆ ಹಿಮಂತ ಬಿಶ್ವ ಶರ್ಮಾ ಅವ್ರು ಹೇಳಿದ್ರು ಅದು ವರ್ಕ್ ಆಗುತ್ತೋ ಇಲ್ಲೋ ಯಾರಿಗೂ ಗೊತ್ತಿಲ್ಲ. ಒಂದು ಯೋಗಿ ಆದಿತ್ಯನಾಥ್ ಅವ್ರು ಹೇಳಿದ್ರು ನಮ್ಮ ಹತ್ರನೂ ಇದೆ, ನಾವೇನು ಫ್ರಿಜ್ಜಲ್ಲಿ ಇಡೋಕೆ ಇಟ್ಟಿದ್ದಲ್ಲ ಅನ್ನುವಂಥ ಒಂದು ಟಿಟ್ ಫಾರ್ ಟ್ಯಾಟ್ ಪೊಲಿಟಿಕಲ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀವಿ. ಆದರೆ ಎಲ್ಲೂ ಕೂಡ ನಾವು ಇವಾಗ ಅಲ್ಲಿ ನಡೀತಿರುವ ಒಂದು ಸಿವಿಲ್ ಅನ್ರೆಸ್ಟ್ ಅಂತ ಇವರು ಏನು ನಡೀತಾ ಇದೆ ಅದಕ್ಕೆ ನಾವು ಕಾರಣ, ನಾವು ಮಾಡಿದ್ದೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಎಲ್ಲೂ ಕೊಡಲ್ಲ. ಅದು ತಪ್ಪು ಕೂಡ. ಆನಂತರ ಆ ಥರದ ಹೇಳಿಕೆ ಎಲ್ಲೂ ಬಂದಿಲ್ಲ. ಒಂದು. ಎರಡನೇದಾಗಿ ಅದೊಂದು ಕ್ಲಾರಿಫಿಕೇಶನ್ನು ನಿಮಗೆ ಕೊಡಬೇಕಾಗಿತ್ತು ಸರ್, ಅಷ್ಟೇ. ಆ್ಯಂಡ್ ನೀವು ಹೇಳಿರೋ ಎಲ್ಲ ಮಾತನ್ನು ಐ ಸೆಕೆಂಡ್ ಇಟ್ ಎವ್ರಿಥಿಂಗ್, ಅದು ನಾನು ಒಪ್ತೀನಿ. ಆನಂತರ ನಿಮ್ಮ ವಿಷಯಕ್ಕೆ ಬಂದಿದ್ದರೆ ನೋಡಿ, ಭಾರತದಲ್ಲಿ ಇತಿಹಾಸದಲ್ಲಿ ಗಮನಿಸಿದರೆ 2 ಬ್ಲಂಡರ್ ಆಗಿದೆ. ಒಂದು, ದೇಶವನ್ನು ಡಿವೈಡ್ ಮಾಡಿರುವಂಥದ್ದು ಕಾಂಗ್ರೆಸ್ ಹಾಗೂ ನೆಹರು ಅವರಿಂದ. 2ನೇ ಬ್ಲಂಡರ್ ಆಗಿರುವಂಥದ್ದು ಯುದ್ಧದಲ್ಲಿ ಆಗಿನ ಆರ್ಮಿ ಚೀಫ್ ಲಾಹೋರಿಗೆ ನುಗ್ಗಿ, ನನಗೆ ಒಂದು ಪರ್ಮಿಷನ್ ಕೊಡಿ, ಲಾಹೋರನ್ನು ವಶಪಡಿಸ್ಕೊಳ್ತೀವಿ ಅಂತ ಹೇಳಿದರೆ ಇವರು ಬೇಡ ಅಂತ ಹೇಳಿಕೊಂಡು ಇಂಟರ್ನ್ಯಾಷನಲ್ ಇದಕ್ಕೆ ಹೋದರು. ಅಲ್ಲಿ ಇವಾಗಿನ ಒಂದು ಪರಿಸ್ಥಿತಿ ಏನಿದೆ, POK ಎನ್ನುವಂಥದ್ದು ಕ್ರಿಯೇಟ್ ಆಗೋದಕ್ಕೆ ಕಾರಣ ಹಿಸ್ಟಾರಿಕಲ್ ಬ್ಲಂಡರ್ ಆಫ್ ನೆಹರು ಆ್ಯಂಡ್ ಕಾಂಗ್ರೆಸ್ ಗೌರ್ಮೆಂಟು. ಅದನ್ನು ಇಲ್ಲಿರುವಂಥ ಕಾಂಗ್ರೆಸ್ ವಕ್ತಾರರು ಅದನ್ನು ಫಸ್ಟು ನೆನ್ಪಿಟ್ಕೊಳ್ಬೇಕು, ಆಯಿತಾ? ಈ ಒಂದು ಅವರು ಕ್ರಿಯೇಟ್ ಮಾಡಿರೋ ಬ್ಲಂಡರಿಂದಾಗಿ ಇದು ನಡೆದಿದೆ. ಆನಂತರ ಇಷ್ಟೊಂದು ವರ್ಷಗಳಲ್ಲಿ ಇವಾಗಲೂ ಕೂಡ ಅಲ್ಲಿನ ಜನರಿಗೆ, ನಾನು ಆವಾಗಲೇ ಹೇಳಿದಾಗೆ, ಅಲ್ಲಿ ಸಂಪನ್ಮೂಲ ಹೇರಳವಾಗಿದ್ದರೂ ಕೂಡ ಅಲ್ಲಿ ಚೈನೀಸ್ ಆರ್ಮಿಯ ಉಪಟಳ ಜಾಸ್ತಿ ಆಗಿದೆ. ಆನಂತರ ಅಲ್ಲಿನ ಸಂಪನ್ಮೂಲಗಳನ್ನು ಪಾಕಿಸ್ತಾನ, ಇವರೇ ಆವಾಗ ಹೇಳಿದ್ರು ತುಂಬ ಚೆನ್ನಾಗಿ, ಇಲ್ಲಿ ಗೋಧಿ ಬೆಳೆದು ಇವರು ಅಲ್ಲಿಗೆ ಪಾಕಿಸ್ತಾನಕ್ಕೆ ತಗೊಂಡೋಗಿ ಅವರೆಲ್ಲ ಆರಾಮ ತಿಂದು ನಂತರ ಉಳಿದದ್ದನ್ನು ವಾಪಸ್ ಇವ್ರಿಗೆ ಕೊಡ್ತಾ ಇದ್ದಾರೆ. ಆವಾಗ ಸಿವಿಲ್ ಅನ್ರೆಸ್ಟ್ ಆಗಲ್ವಾ? ಇಲ್ಲಿನ ಸಂಪನ್ಮೂಲವನ್ನ ಪಾಕಿಸ್ತಾನದ ಎಲೈಟ್ ಪಂಜಾಬಿ ಕ್ಲಾಸ್ ಬಳಸಿ ಉಳಿದಿದ್ದೇನೋ ಇವ್ರಿಗೇನೋ ಕೊಡ್ತಾನೆ ಇಲ್ಲ. ಇವರಿಗೆ ವಿದ್ಯುತ್ ಇಲ್ಲ, ಬೆಲೆ ಏರಿಕೆ ನೋಡಿದರೆ ವಿಪರೀತ ಗಗನಕ್ಕೇರಿದೆ, ಇನ್ಫ್ಲೇಷನ್ ಗಗನಕ್ಕೇರಿದೆ. ಆನಂತರ ಯಾವಾಗಂದ್ರೆ ಆವಾಗ ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದೆ. ಆದ್ರಿಂದಾಗಿ ಅಲ್ಲಿನ ಜನರು ಸ್ವಯಂ ಜಾಗೃತಿಯಾಗಿ ಈ ಒಂದು ಏನೋ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅರವಿಂದ್ ಅವ್ರು ಏನು ಹೇಳ್ತೀರಿ? ಈಗ ಇವ್ರು ಹೇಳ್ತಾರೆ ನಾವೇನು, ಬಟ್ ಆದ್ರೆ ಈ ಹಿಂದಿನದನ್ನು ನಾವು ಈಗ ಒಪ್ಕೊಂಡಾಗಿದೆ, ಸಂವಿಧಾನ ರಚನೆ ಮಾಡಾಗಿದೆ, ಇಬ್ಬಾಗ ಆಗಿದೆ, ಅದಾದ ಮೇಲೂ ಕೂಡ ಒಪ್ಪಂದಗಳಿಗೆ ಸಹಿ ಹಾಕಿ ಅದಾದ ಮೇಲೂ ಅವರು ಮೀರಿ ಬಂದು ಯುದ್ಧ ಮಾಡಿ, ಯುದ್ಧಗಳಾದ ಮೇಲೂ ಕೂಡ ಈ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು. ಇವತ್ತು ನಾಳೆ ನಮಗೆ ಸೇರುತ್ತೆ ಭಾರತಕ್ಕೆ ಅನ್ನೋ ಒಂದು ಆಶಾಭಾವನೆಯಲ್ಲೇ ಕಾಯ್ತಾ ಇದ್ದೀವಿ ಕೂಡ. ಆದರೆ ಇವತ್ತಿನ ಈ ಪರಿಸ್ಥಿತಿಯನ್ನೇ ನಾವು ದಾಳವಾಗಿಸ್ಕೊಂಡು, ಅಸ್ತ್ರವಾಗಿಸ್ಕೊಂಡು ಭಾರತ ದೇಶದಲ್ಲಿ ಒಳಗಡೆ ಇರುವಂತಹ ಜನರ ಭಾವನೆಗಳ ಮುಂದೆ ಹೋಗಿ ನಿಲ್ಲೋದು ಎಷ್ಟರ ಮಟ್ಟಿಗೆ ಸರಿ? ಒಂದು ರಾಜಕೀಯ ಪಕ್ಷವಾಗಿ ಏನು ಹೇಳ್ತೀರಿ? ಸರ್ಕಾರ ತೆಗೆದುಕೊಳ್ಳೋ ಕ್ರಮದ ಬಗ್ಗೆ ನಾನು ಇಲ್ಲೇನೂ ಮಾತಾಡ್ತಾ ಇಲ್ಲ. ಎಸ್, ಪೊಲಿಟಿಕಲ್ಲಿ ಮಾತಾಡ್ತಾ ಇರುವಾಗ ಒಬ್ಬ ಹೋಮ್ ಮಿನಿಸ್ಟರ್ ಆಗಲಿ, ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಲಿ, ಎಷ್ಟೋ ಬಾರಿ ದೇ ಕ್ರಾಸ್ ದಟ್ ಲಿಮಿಟ್ which we usually see during the general elections. Mostly Puranik sir ಇದಕ್ಕೆ ಒಪ್ಕೊಳ್ತಾರೆ ಎಷ್ಟೋ ಮಟ್ಟಿಗೆ. As a prime minister, when you speak, you are an organization, you are an entity, you are representing India
ಇನ್ ಅ ವೆರಿ ಕಾನ್ಸ್ಟಿಟ್ಯೂಷನಲ್ ವೇ. ಅದನ್ನ ಮರ್ತು ಬಿಟ್ಟು ಮಾತಾಡುವಂಥ ಕೆಲವು ಸಂದರ್ಭದಲ್ಲಿ ಇದು ಕೂಡ ಒಂದು ಶ್ರುತಿ ಅಂತಲೇ ಹೇಳ್ತೀನಿ. ಬಿಕಾಸ್ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು, ಒಬ್ಬ ಹೋಮ್ ಮಿನಿಸ್ಟರು ಮತ್ತು ಡಿಫೆನ್ಸ್ ಮಿನಿಸ್ಟರು ಅದ್ರ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತಂದಾಗ ಇದು ಬರೇ ಚುನಾವಣಾ ಒಂದು ಪ್ರಕ್ರಿಯೆಗೆ ಸೀಮಿತವಾಗಿ ಉಳಿಯುವಂಥ ಪರಿಸ್ಥಿತಿ ಇರಲ್ಲ. ದ ಹೋಲ್ ವರ್ಲ್ಡ್ ಈಸ್ ಅಬ್ಸರ್ವಿಂಗ್. ಸೊ usually they should not participate in election campaigns according to me personal view. Yakandre you are completely you are a prime minister still for the Congress also. Even for Rahul Gandhi you are the prime minister. Modi is the prime minister today. Whatever is their ideological stand. But so hence they shouldn't talk. But okay, we have to work with whatever is there. Taking that into consideration, answering to your point, we should still constrain ourselves by answering them. And ಅದನ್ನು ಹೇಳಿದಾಗಲೂ ಕೂಡ ಒಂದು ಪೊಲಿಟಿಕಲ್ ಮಂಚ ಮೇಲೆ ನಿಂತ್ಕೊಂಡು, ಒಂದು ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡು ಹೇಳಿದಾಗಲೂ ಕೂಡ ಜನರು ಕೂಡ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಅದು ಒಂದು ಸರ್ಕಾರದ ನಿಲುವು ಇರಲ್ಲ, ಅದು ಒಬ್ರು ಕೇಳಿರೋದಕ್ಕೆ ಉತ್ತರ ಹೇಳಿದ್ವಿ, ಕೆಲವು ಸತಿ ಬಾಯಿ ಚಪ್ಪಲಕ್ಕೆ ಹೇಳಿದ್ವಿ ಅಂತಂದ್ರೂ ತಪ್ಪಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಅಲ್ಲಿಗೆ ಸೀಮಿತವಾಗಿರಬೇಕು. ಆ್ಯಂಡ್ ದ ಮೆಸೇಜ್ ವಾಟ್ ಎವರ್ ಗೋಸ್ ಬೈ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಈಸ್ ದ ಫೈನಲ್, ಆ್ಯಂಡ್ ದ ಮಿನಿಸ್ಟ್ರಿ of external affairs has not spelt any word on that. So we should dignify that. We should limit ourselves to that. Having said that, ನಾವು ಎಲೆಕ್ಷನ್ ಸಮಯದಲ್ಲಿ ಯಾವ ಮಟ್ಟಕ್ಕೆ ಹೋಗ್ತೀವಿ ಅನ್ನೋವಂಥದಕ್ಕೆ ಒಂದು ಲಿಮಿಟೇಷನ್ಸ್ ಹಾಕ್ಕೊಳ್ಬೇಕು. ಎಸ್ಪೆಷಲಿ ಆಡಳಿತ ರೂಢವಾಗಿರೋದು ಆಗಲಿ, ಇಲ್ಲ ಆಲ್ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್. ಯಾರೋ ಒಬ್ಬರು ಸುಮ್ಮನೆ ಹೇಳಿದ್ರು ಅಂತ. ಯಾಕಂದರೆ ನೀವು ಇದೇ ಸಮಯದಲ್ಲಿ ಮಾಲ್ದೀವ್ಸ್ದಲ್ಲಿ ಆಗಿರೋದು ನೋಡಿದ್ರಿ. ಯಾವುದೋ ಒಬ್ಬ ಮಿನಿಸ್ಟರ್ ಏನೋ ಹೇಳ್ದ ಅಂತ ಹೇಳ್ಬಿಟ್ಟು ಹೌ ಇಂಡಿಯಾ ಟುಕ್ ಅ ಸ್ಟ್ಯಾಂಡ್. ದ ಸೇಮ್ ಸೀರಿಯಸ್ನೆಸ್ ನಮ್ಮಲ್ಲಿ ಕೂಡ ಇರಬೇಕು. ನಾವು ಅಂಥವ್ರಿಗಿಂತ ಎಷ್ಟೋ ಪ್ರಬುದ್ಧರಾಗಿದ್ದೀವಿ ಅನ್ನೋದನ್ನ ನಮ್ಮ ನಡವಳಿಕೆಯಿಂದ ನಾವು ಯಾವಾಗಲೂ ಅದನ್ನು ಬಿಂಬಿಸ್ತಾ ಹೋಗಬೇಕೇ ಹೊರತು ಅದನ್ನು ಆದಷ್ಟು ಅದರಿಂದ ಡಿಸ್ಟೆನ್ಸ್ ಮಾಡ್ತಾ ಹೋಗಬೇಕು ಅಂತ ನಾನು ಎಲ್ಲ ಪಕ್ಷದ ರೆಪ್ರೆಸೆಂಟೇಟಿವ್ಸ್ ಆಗಲಿ, ಸ್ಪೋಕ್ಸ್ ಪರ್ಸನ್ಸ್ಗಾಗಲಿ ಕೇಳ್ಕೊಳ್ತೀನಿ. ಬಿಕಾಸ್ ವಿ ಹ್ಯಾವ್ ಟು ಶೋ ದಟ್ ಬೈ ಅವರ್ ಸ್ಟೇಚರ್, ನಾಟ್ ಬೈ ಬ್ರಾಲಿಂಗ್ ಅರೌಂಡ್ ಬೈ ಎನಿಥಿಂಗ್ ವಾಟ್ ಎವರ್ ವಿ ಸೇ. ಓಕೆ ಓಕೆ ಎಸ್, ಕೋಕಿಲು ವೆಂಕಟೇಶ್ ಅವ್ರು ಜಾಯ್ನ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಎಸ್ ಸರ್, ಈಗಾಗಲೇ ನೋಡ್ತಾ ಇದ್ದೀವಿ ಈ ಹಂತಕ್ಕೆ ಬಂದಿದೆ ಅಂತಂದಾಗ ಕಾಂಗ್ರೆಸ್ ಕೂಡ ಒಂದು ಸ್ಟ್ರಾಂಗ್ ಅನ್ನೋ ರೀತಿಯಾಗಿ ಹೇಳಿಕೆಗಳನ್ನ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕಂತಂದ್ರೆ ದೇಶ ಅಂತ ಬಂದಾಗ POK ಇಸ್ ಅ ಫೀಲಿಂಗ್ ಗೊತ್ತಿದೆ. ಬಟ್ ಎಲ್ಲೋ ನೀವು ಕೊಡ್ತಾ ಇರುವ ಹೇಳಿಕೆಗಳು ಅಥವಾ BJP ನಾಯಕರಿಗೆ ಟಾಂಗ್ ಕೊಡೋದಕ್ಕೆ ಹೋಗಿ ಎಲ್ಲೋ ಭಾವನೆಗಳಿಗೆ ಧಕ್ಕೆ ತರುವಂತಹ ನಿಟ್ಟಿನಲ್ಲಿ ನೀವು ನಡ್ಕೊಳ್ತಾ ಇದ್ದೀರಾ, ಅಥವಾ ಇದು ಅವ್ರ ವಿಷಯ ಅದು ಏನಾರು ಮಾಡ್ಕೊಳ್ಳಿ ಅನ್ನೋ ತರ ಇದ್ದೀರಾ? ವೆಂಕಟೇಶ್ ಸರ್ ಏನ್ ಹೇಳ್ತೀರಿ? ಮೇಡಮ್, ನಾವು ಹೇಳಿಕೆಗಳು ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ಕೊಡೋದೇ ಹೇಳಿಕೆಗಳು ಅಫಿಷಿಯಲ್ ಕಾಂಗ್ರೆಸ್ ಪಕ್ಷದ ಹೇಳಿಕೆ ಆಗಿರಲ್ಲ. ಅದನ್ನು ದಯಮಾಡಿ ಫಸ್ಟ್ ಬಿಜೆಪಿ ಹೋಗ್ತಾರು ತಿಳ್ಕೋಬೇಕು. ಇವತ್ತೇನಾಗಿದೆ, ಈ ದೇಶದಲ್ಲಿ ಬಿಜೆಪಿ ಫೇಲ್ಯೂರ್ ಆಗಿದೆ. ಇಡೀ ರಾಷ್ಟ್ರದಲ್ಲಿ ಅಭಿವೃದ್ಧಿ ಮಾಡ್ದಿರಾ, ದುಡಿತಕ್ಕಂಥವ್ರಿಗೆ ಉದ್ಯೋಗ ಕೊಡ್ದಿರಾ, ರೈತರು ಬಹಳ ನಸುರು ಮಾಡ್ದಿರ್ತಕ್ಕಂಥ ದಲಿತ ಮತ್ತು ಹಿಂದುಳಿದ ವರ್ಗದವರ ಸಮುದಾಯನ ಅಭಿವೃದ್ಧಿ ಮಾಡಿದಿರಾ, ಕೇವಲ ಭಾವನೆನೇ ಇಟ್ಕೊಂಡು ಚುನಾವಣೆ ಮಾಡೋದು ಅನ್ನೋದನ್ನ ಅವ್ರು ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ದೇಶದ ಅಭಿವೃದ್ಧಿ ಅನ್ನೋದು ಅವ್ರ ತಲೆನಲ್ಲಿ ಇಲ್ಲವೇ ಇಲ್ಲ. ನೀವೆಲ್ಲನ ನೋಡಿ, ಈ ರಾಷ್ಟ್ರದಲ್ಲಿ ಮೋಸ್ಟ್ಲಿ ಬಿಜೆಪಿ ಅವರೇ ಮಾತ್ರ ಪಾಕಿಸ್ತಾನ ಹೆಸರನ್ನ ಜಾಸ್ತಿ ಸಲ ಹೇಳಿರೋದು. ಯಾಕೆ ಹೇಳ್ತಾರೆ? ಭವಿಷ್ಯ ನಮ್ಮ ಜ್ವಲಂತ ಸಮಸ್ಯೆಗಳು ಈ ದೇಶದಲ್ಲಿ ಎಲ್ಲ ಮುಗ್ದೋಗ್ಬಿಟ್ಟಿದೆಯಾ? ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ತದಾದ್ಮೇಲೆ ಈ ದೇಶದ ಎಷ್ಟು ಮಟ್ಟಿಗೆ ಬಡತನ ನಿವಾರಣೆ ಮಾಡಿದ್ದಾರೆ, ಉದ್ಯೋಗದ ಎಷ್ಟು ಜನ ಕೊಟ್ಟಿದ್ದಾರೆ, ಇಂಡಸ್ಟ್ರೀಸ್ ಎಷ್ಟು ಜನ ಮಾಡಿದ್ದಾರೆ, ಸಮಗ್ರ ಭಾರತ ದೇಶದ ಕಟ್ಲಿಕ್ಕೆ ಕಲ್ಪನೆ ಏನು? ಬರೇ ಭಾವನೆ ಕಟ್ಟೋದು, ಬರೇ ಗಡಿ ಬಗ್ಗೆ ಮಾತಾಡೋದು, ಬರೇ ಸೈನಿಕರ ಬಗ್ಗೆ. ಸೈನಿಕರು ಅಫ್ಕೋರ್ಸ್ ಈ ದೇಶ ಕಾಯ್ತಿರ್ತಕ್ಕಂಥ ಸೈನಿಕರು, ಅದನ್ನ ಇಟ್ಕೊಂಡು ಭಾವನೆಗಳು ಇಟ್ಕೊಂಡು ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಈ ವಿಷಯಗಳನ್ನ ಇಟ್ಕೊಂಡು ಇನ್ನು ಎಷ್ಟು ದಿನ ಜನಗಳಿಗೆ ಯಾಮಾರಿಸ್ಬೇಕಂತ ಕಾಯ್ತಿದ್ದಾರೆ ಬಿಜೆಪಿನವರು. ಹಂಗಾರೆ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಈ ದೇಶದ ಸಮಗ್ರ ಅಭಿವೃದ್ಧಿ ಬೇಕಾಗಿಲ್ವಾ? ಈ ವಿಷಯ ಇವತ್ತು ಸಹ ಅದನ್ನೇ ಸರ್ಕಾಗಿದೆ ಅವ್ರಿಗೆ. ಮತ್ತೆ ಇನ್ನೆಷ್ಟು ದಿನ ಮತ್ತೆ ಅದನ್ನೇ ಸರ್ಕಿಟ್ಕೊಂಡು ಅವರು ಈ ದೇಶನ ಇನ್ನೂ ಈಗ ಚುನಾವಣಾ ಅಸ್ತ್ರವಾಗಿ ನೀವು ಬಿಡಲ್ಲ, ಅವರು ಬಿಡಲ್ಲ ಅನ್ನಂಗಾಗಿ ಇವಾಗ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ ಆಗ್ತಾ ಇರುವಂತದಕ್ಕೆ ಅದಕ್ಕೆ ಅದೇನು ಬಿಜೆಪಿ ಅವ್ರು ಮಾಡ್ತಾ ಇರೋದಲ್ಲ ಅದು. ಓಕೆ ಪುರಾಣಿಕ್ ಸರ್, ನಾವೇನು ಮಣಿಶಂಕರ್ ಅಯ್ಯರ್ ಹತ್ರ ಹೋಗಿ ಇದಕ್ಕೆ ಸ್ಟೇಟ್ಮೆಂಟ್ ಕೊಡಿ ಅಂತ ನಾವೇನು ಅವ್ರಿಗೆ ಹೇಳಿಲ್ಲ. ಅದನ್ನೇ ಮಾತಾಡೋದ್ರಿಂದ ಮುಂದಕ್ಕೆ ಹೋಗಲ್ಲ ವಿಚಾರ. ಒಂದು ಸ್ಟೇಟ್ಮೆಂಟ್ ಆಗಿ ತೀರಾ ಪುರಾಣಿಕ್ ಸರ್ ಇದೀರಾ ಅಲ್ವಾ? ಇವ್ರು ವಿಶ್ಲೇಷಕರು ಹೇಳಿದ್ರು
ಅದನ್ನ ತಗೊಳ್ದಿರ ದಯಮಾಡಿ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ರಿ ಬಿಜೆಪಿನವರು. ವೆಂಕಟೇಶ್ ಅಲ್ಲಲ್ಲ, ಸರ್, ಒಂದ್ ನಿಮಿಷ, ಇನ್ನೊಂದು 2 ಗಂಟೆ please, ಚರ್ಚೆಗೆ ಮುಂದುವರಿಸಿ ಅದ್ರ ಬಗ್ಗೆ Okay, ಮಾತಾಡೋಣ ನೀವು ಮಾತಾಡಿ ಬೇಕಾದ್ರೆ. ಸರ್, ಆಮೇಲೆ ಇಲ್ಲಿ ನೀವು ವಿಷಯ ಇಬ್ರು ಇರೋದು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಾತಾಡ್ಕೊಳ್ಳಿ. ಇನ್ನು Yes, 2 hours ಒಂದ್ ಮಾತಾಡೋಣ ನಿಮಿಷ, ಬೇಕಾದ್ರೆ. ವೆಂಕಟೇಶ್ ಸರ್, ಒಂದ್ ಸೆಕೆಂಡ್, ರತನ್ ಅವರು ದಯಮಾಡಿ ಒಂದ್ ನಿಮಿಷ ಸುಮ್ಮನೆ ರೀ. ಏಕೈಕ ಚಂಬಿ ಪುರಾಣಿಕ್ ಸರ್, ಈಗ ನನಗೆ ಬೇಕಾಗಿರೋದು POK ಅಲ್ಲಿರುವಂತಹ ಜನ ಈಗ ದಂಗೆ ಎದ್ದಿದ್ದಾರೆ, ಆಜಾದಿ ಕಾಶ್ಮೀರ್ ಅಂತೇಳಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ಈಗ ಹಣದುಬ್ಬರ ಆಗಿರಬಹುದು, ಹೆಚ್ಚಿನ ತೆರಿಗೆ ಆಗಿರಬಹುದು, ವಿದ್ಯುತ್ ಸಮಸ್ಯೆ, ಪಡಿತರ ಸಮಸ್ಯೆ, ಹೀಗೆ ಒಂದ್ ರೀತಿಯಾಗಿ ಯಾಂತ್ರಿಕ ಆಡಳಿತ ಅನ್ನೋದೇ ವ್ಯವಸ್ಥೆ ಅನ್ನೋದೇ ಕೆಟ್ಟು ಹೋಗಿದೆ. ಸೊ ಸಾಕಪ್ಪ ಸಾಕು. ಆಬ್ವಿಯಸ್ಲಿ ಅವ್ರು ನೋಡಿದಾಗ ಈ ಕಡೆ ತಿರುಗಿ ನೋಡಿದಾಗ ಕಾಶ್ಮೀರ ಅಲ್ಲಿರುವಂತಹ ಜನ ಸದ್ಯಕ್ಕೆ ನೆಮ್ಮದಿಯಾಗಿದ್ದಾರೆ, ಒಂದು ಉತ್ತಮ ಜೀವನವನ್ನ ಕಳೀತಾ ಇದ್ದಾರೆ, ಅಲ್ಲಿಗೆ ಹೋಗಿ. ಬಟ್ ಅವರ ಮುಂದಿರುವಂತಹ ಆಯ್ಕೆಗಳೇನು, ಪ್ರಾಸೆಸ್ ಏನು, ಅಷ್ಟು ಈಸಿಯಾಗಿ ಪಾಕಿಸ್ತಾನ ಬಿಟ್ಕೊಡತ್ತಾ? ಸೊ ನಮ್ಮ ದೇಶ ತೆಗೆದುಕೊಳ್ಬೇಕಾದ ನಿರ್ಣಯ ಏನು ಹಾಗಾದ್ರೆ? ಯಾಕಂತ ನಾವು ಒಪ್ಪಂದಕ್ಕೆ ಸಹಿ ಹಾಕಿ ಹಂಗಾರೆ ಕೈ ಕಟ್ಕೊಂಡು ಕುತ್ಕೋಬೇಕಾ? ಯಾವ ಕಡೆ ನೋಡ್ಬೇಕು ಅನ್ನೋದು ವಾಟ್ ನೆಕ್ಸ್ಟ್, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಒಪ್ಪಂದ ಇದೆ ಅಂದ ತಕ್ಷಣ ಪಾಕಿಸ್ತಾನ ನಮ್ಮ ಮಿತ್ರ ಅಥವಾ ನಮ್ಮ ಅಭ್ಯುದಯವನ್ನ ಬಯಸ್ತಕ್ಕಂಥ ರಾಷ್ಟ್ರ ಅನ್ನೋದನ್ನ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ್ according to the last 40-50 years analysis has been a permanent headache of India. ಎಷ್ಟು ಅಪರ್ಚುನಿಟೀಸ್ ಕೊಟ್ಟಿದೆ, ಸಿಮ್ಲಾ ಅಗ್ರಿಮೆಂಟ್ ಇಂದ ಹಿಡಿದು ಎಲ್ಲ ರೀತಿಯ ಒಪ್ಪಂದಗಳನ್ನ ಹಂತವಾಗಿ ನಾವು ಮಾಡ್ಕೊಂಡಿದ್ದೀವಿ. ಆದ್ರಿಂದ ಪಾಕಿಸ್ತಾನ ಶುಡ್ ಲುಕ್ ಆಫ್ಟರ್ ಇಟ್ ಸೆಲ್ಫ್, ದ ಎಕನಾಮಿಕ್ ಗ್ರೋತ್ ಅಂಡ್ ಪೊಲಿಟಿಕಲ್ ಸ್ಟೆಬಿಲಿಟಿ, ಅದು ಎರಡೂ ಇಲ್ಲ. ಆರ್ಥಿಕ ಭದ್ರತೆನೂ ಇಲ್ಲ ಮತ್ತು ರಾಜಕೀಯ ಸುಸ್ಥಿರತೆನೂ ಇಲ್ಲ. ಈ ಸನ್ನಿವೇಶದಲ್ಲಿ ಅಲ್ಲಿ ಏನು ಈಗ ಆಕ್ಯುಪೈಡ್ ಕಾಶ್ಮೀರ ನಡೀತಾ ಇದೆ, ಅದು ಒಂದು ಹೋರಾಟ, ಒಂದು ಶಾಂತಿಯುತವಾದ ಹೋರಾಟ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಅಮ್ಜದ್ ಅಯೂಬ್ ಮಿರ್ಜಾ ಅವರೇ ಹೇಳಿದ್ದಾರೆ. ನಮ್ಮ ಈ ಜನರನ್ನ ನೀವು ಈ ರೀತಿ ನಾವು ಮಾಡುವಾಗ ನೀವು 3-4 ಪ್ಯಾರಾಮಿಲಿಟರಿ ಫೋರ್ಸ್ಗಳು ಮತ್ತೆ ಸೆಕ್ಯೂರಿಟಿ ಫೋರ್ಸ್ ಕರ್ಕೊಂಡ್ಬಂದು ನಮ್ಮನ್ನ ಅರೆಸ್ಟ್ ಮಾಡ್ತೀರಿ, ನಮ್ಮನ್ನ ಹತ್ತಿಕ್ಲಿಕ್ಕೆ ನೋಡ್ತೀರಿ. ಅಂದ್ರೆ ಆಂತರಿಕವಾಗಿ ಅಲ್ಲಿರ್ತಕ್ಕಂಥ ಜನರ ಭಾವನೆಗಳನ್ನ ನೀವು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮಣಿಶಂಕರ್ ಅಯ್ಯರ್ ಬಿಡಿ, ಅವ್ರು ಯಾವ ಒಂದು ಅಪ್ರಬುದ್ಧವಾದ ಅಥವಾ ಒಂದು ರೀತಿ ಕುಚೇಷ್ಟೆ ಹೇಳಿಕೆ ಕೊಡ್ತಾರೆ, ಅದಕ್ಕೆ ಪ್ರಧಾನಮಂತ್ರಿ ಅವರು ರಿಯಾಕ್ಟ್ ಮಾಡೋ ಅಗತ್ಯ ಇಲ್ಲ. ಮಣಿಶಂಕರ್ ಅಯ್ಯರ್ ಮಾತ್ರ ಕಾಂಗ್ರೆಸ್ನವರೇ ಸೀರಿಯಸ್ ಹಚ್ಕೊಳ್ಳಲ್ಲ, ಯಾಕಂದ್ರೆ ಅವ್ರು ಸ್ಪೋಕ್ಸ್ ಪರ್ಸನ್ ಹೇಳಿದ್ರು ಅದು ಯಾರೋ ಒಬ್ಬ ವ್ಯಕ್ತಿ ಅಂತ ಡಿಸೋನ್ ಇಟ್. ಬಟ್ ದಿ ಪ್ರಾಬ್ಲಮ್ ಈಸ್ ಅಲ್ಲಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ ಏನು ಆಪಾದನೆ ಮಾಡಬಹುದು ಭಾರತಕ್ಕೆ ಅಂತಕ್ಕಂಥದ್ದನ್ನ ನಾವು ಒಂದು ರೀತಿಯ ನ್ಯೂಕ್ಲಿಯರ್ ಅಸ್ತ್ರಗಳಿಂದ ಅವರು ನಮ್ಮನ್ನು ಎದುರಿಸ್ತಾರೆ ಅಂತಕ್ಕಂಥದ್ದನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಸರ್ಕಾರ ಇದ್ರು. ಎರಡನೇದು, ಅಲ್ಲಿರ್ತಕ್ಕಂಥ ಜನರ ಏನು ಈ ಹೋರಾಟ ಇದೆ, ನಾವು ಬಾಂಗ್ಲಾದೇಶ್ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ಲಿಲ್ವೇ? ಹಾಗೆ ಈ ರೀತಿಯ ಜನರ ಒಂದು ಅಪೇಕ್ಷೆ ಇದ್ರೆ ಬಹುಶಃ ಭಾರತ ಅನಿವಾರ್ಯವಾಗಿ ಅದಕ್ಕೆ ಸಹಕಾರವನ್ನು ಕೊಡ್ಬೇಕಾಗುತ್ತೆ. ಯಾವ ರೀತಿ ಸಹಕಾರ ಕೊಡೋದು, ಅದು ಮಿಲಿಟರಿ ಸ್ಟ್ರಾಟಜಿಯಿಂದ ಮಾಡ್ಬೇಕೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪಾಕಿಸ್ತಾನದ ಆಂತರಿಕ ಸಮಸ್ಯೆ ಅದು ನಿಜವಾದ ಸಮಸ್ಯೆ. ಚುನಾವಣೆಯ ಸಂದರ್ಭದಲ್ಲಿ ಅಸ್ಫೋಟಗೊಂಡಿರ್ತಕ್ಕಂಥದ್ದು ಒಂದು ಟ್ಯಾಕ್ಟಿಕಲ್ ಆಗಿ ಬಿಜೆಪಿಗೆ ಅಡ್ವಾಂಟೇಜ್, ಆದ್ರೆ ಅದರಿಂದನೇ ಅವ್ರು ಹೆಚ್ಚು ವೋಟ್ ಗಳಿಸ್ತಾರೆ ಅಂತಕ್ಕಂಥದ್ದು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಕಾರ್ಯಕ್ರಮದ ಮೇಲೆ ಹೋಗ್ತದೆ. ಜೊತೆಗೆ ಇಲ್ಲ ಸರ್, ಅದು ಆಗಿದೆ ಸರ್. ಈಗ ಆಲ್ರೆಡಿ ಬಿಜೆಪಿ ಅವರು 2 ಚುನಾವಣೆನಲ್ಲಿ ಅದನ್ನು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಸರ್. ಪುಲ್ವಾಮಾ ಅಂತ ಅದನ್ನ ಡಿಸ್ಪ್ಯೂಟ್ ಮಾಡಿದ್ರೆ, ಬಟ್ ಪುಲ್ವಾಮಾ ಮತ್ತೆ ಸೈನ್ಯದ ಕಾರ್ಯಾಚರಣೆಯ ಬಗ್ಗೆ ಯಾರೇ ಆಗಲಿ, ಕಾಂಗ್ರೆಸ್ನವರೇ ಆಗ್ಲಿ, ವಿರೋಧ ಪಕ್ಷದವರೇ ಯಾರೇ ಆಗ್ಲಿ, ಸರ್ ಕಾರ್ಯಾಚರಣೆ ಬಗ್ಗೆ ಓಕೆ ಸರ್, ನನಗೆ ಚರ್ಚೆಯ ದಿಕ್ಕನ್ನ ಬದಲಿಸುವಂತಹ ಯಾವುದೇ ಉದ್ದೇಶ ಇಲ್ಲ. ನನ್ನ ಲೈನಲ್ಲಿ ಇದೆ ನೋಡಿ, POK ಅಲ್ಲಿ ಎದ್ದಿರುವಂತಹ ಕಿಚ್ಚು ಇದೆ ಮೊದಲ. ಕಳೆದ 20 ವರ್ಷಗಳಿಂದಲೂ ಕೂಡ ಅಲ್ಲಿ ಒಂದಷ್ಟು ಗಲಾಟೆಗಳು, ಪ್ರತಿಭಟನೆಗಳು ನಡೆದುಕೊಂಡೇ ಬಂದಿದೆ. ಪಾಕಿಸ್ತಾನ ಸರ್ಕಾರದ ವಿರುದ್ಧನೇ ರೊಚ್ಚಿಗೆದ್ದಂತಹ ಘಟನೆಗಳು ನಡೆದಿದೆ. ನಮ್ಮನ್ನು ಸ್ವತಂತ್ರಗೊಳಿಸಿ ಅನ್ನುವಂತಹ ಕೂಗು ಕೇಳಿ ಬಂದಿದೆ. ಈಗ ಅಲ್ಲಿನ ಆಂತರಿಕ ಸಮಸ್ಯೆಗಳು ಅಷ್ಟರ ಮಟ್ಟಿಗೆ, ಹಣದುಬ್ಬರ ಆಗಿರ್ಬೋದು, ಹೆಚ್ಚಿನ ತೆರಿಗೆ ಆಗಿರ್ಬೋದು, ವಿದ್ಯುತ್ ಸಮಸ್ಯೆ, ಪಡಿತರ ಸಮಸ್ಯೆ, ಇದೆಲ್ಲದೂ ಅತಿರೇಕಕ್ಕೆ ಹೋಗಿರುವಂತಹ ಕಾರಣಕ್ಕೋಸ್ಕರ ಈಗ ಇನ್ನೂ ಹೆಚ್ಚಾಗ್ತಾ ಇದೆ ಈ ಕಿಚ್ಚು ಅನ್ನೋದು. ಎಸ್ ಅರವಿಂದ್ ಅವರು ಯಾವುದೋ ಒಂದು ಪಾಯಿಂಟ್ ಹೇಳಬೇಕು ಅಂದ್ಕೊಳ್ತಾ ಇದ್ರು. ನೋಡಿ, ಇಂಥಲ್ಲಿ ಬಹಳಷ್ಟು 1-2-3 ತುಂಬ ಜವಾಬ್ದಾರಿಯಿಂದ ಮಾತಾಡುವಂಥ ಮತ್ತು ಒಂದಿಷ್ಟು ಪಾಯಿಂಟ್ಸನ್ನು ಹೇಳಲೇಬೇಕಾಗಿರುವಂಥ ಒಂದಿಷ್ಟು ವಿಚಾರಗಳು ಬರ್ತವೆ. ಅದನ್ನು ನಾವು ತೊಗೊಳ್ತೀವಿ ಅಂದರೆ ಯಾವ ರೀತಿ ತೊಗೊಳ್ತೀವಿ, ಆವಾಗ ಅವ್ರಿಗೆ ನಾವು ಹೇಗೆ ಅಡ್ರೆಸ್ ಮಾಡ್ತೀವಿ, ಆ್ಯಂಡ್ ಹೌ ವಿಲ್ ವಿ ಎಂಗೇಜ್ ದಮ್ ವಿದಿನ್ ಅವರ್ ಸೆಲ್ಫ್ ಸೊಸೈಟಿ ಅನ್ನೋದು ಒಂದಿರುತ್ತೆ. ಇನ್ನೊಂದು, ಇವತ್ತಿನ ಬದಲಾಗಿರುವ ಜಿಯೋ ಪೊಲಿಟಿಕಲ್ ಸಿಚುವೇಶನ್ಸ್ ಅಂತ ಹೇಳ್ತಾರೆ. ಮೊದಲು ಪಾಕಿಸ್ತಾನ್ ವಾಸ್ ಅ ಫ್ರೆಂಡ್ ಆಫ್ ನೇಟೋ, but NATO is already fed up with Pakistan. Pakistan is failing in itself in a very bitter way
ಮಲ್ಟಿ ಡೈಮೆನ್ಷನಲ್ಲಿ ನೇಟೋನ್ ಬಿಟ್ರು, ಚೈನಾನ್ ಹಿಡ್ಕೊಂಡ್ರು, ಚೈನಾನ್ ಬಿಟ್ರು, ಆಮೇಲೆ ಅಫ್ಘಾನಿಸ್ತಾನ್ ಜೊತೆಗೆ ರಷ್ಯಾ ಜೊತೆಗೆ ಅಲ್ಲಿ ನೋಡಿ ಎಂಗೇಜ್ಮೆಂಟ್ ಈ ಆಗಿದ್ರು. ಕಡೆ ಪಾಕಿಸ್ತಾನದಿಂದಲೂ ಕೂಡ ಒಂದು ರೀತಿಯ ಪ್ರೆಷರು, ಆ ಕಡೆ ಚೀನಾ ಯೋಧರು ಕೂಡ ಇವ್ರ ಮೇಲೆ ದಬ್ಬಾಳಿಕೆನ ಮಾಡ್ತಾ ಇದ್ದಾರೆ ಅನ್ನೋದು. ಸೊ ಅಂದ್ರೆ ಎಲ್ಲಾ ಕಡೆಯಿಂದಲೂ ಕೂಡ ಪ್ರೆಷರ್ ಆ ಲೆವೆಲ್ಗೆ ಬಿಲ್ಡ್ ಆಗಿದೆ ಅಂತ. ಸೊ ಇಟ್ ಇಸ್ ಅ ಫೇಲ್ಡ್ ಸ್ಟೇಟ್ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಅಂಡ್ ದೇ ಆರ್ ಡೆಸ್ಪರೇಟ್ ಟು ಮೇಕ್ ಪಾರ್ಟ್ನರ್ಶಿಪ್ ವಿತ್ ಸಮ್ ಒನ್. ಇವತ್ತು ನೋಡಿ, ಸೌದಿ ಅರೇಬಿಯಾದ king was supposed to come for some financial aid and business investment, whereas he has denied coming there. So andre in new geopolitical scenario alli Pakistan doesn't have a entity compared to the stature of what India is growing up to. India has been leading in many ways and being a very trustable partner in many other ways. ಒಂದು ಕೋವಿಡ್ ವಿಚಾರದಲ್ಲಿ ಕೂಡ ನಾವು ಹೇಗೆ ಸೌತ್ ಬ್ಲಾಕ್ ಅಂತ ಅಂದರೆ ಹಿಂದುಳಿದ ದೇಶಗಳನ್ನು ನಾವು ಕೈ ಹಿಡ್ಕೊಂಡು ಮುಂದೆ ಹೋಗಿರುವ ಸಂದರ್ಭಗಳಾಗಲಿ, ಇಲ್ಲದ್ರೆ ಎಲ್ಲೋ ವಾರ್ ಆದರೆ ಎರಡೂ ಪಾರ್ಟಿಯನ್ನು ನೆಗೋಷಿಯೇಟ್ ಮಾಡಿಬಿಟ್ಟು ಜನರನ್ನ ಬಿಡಿಸ್ಕೊಂಡು ಬರುವಂಥದ್ರಲ್ಲಿ ಲೀಡರ್ಶಿಪ್ಪು, ಅಂದರೆ ಒಂದು ಬಾರಿ ಎರಡು ಬಾರಿ ಅಂತಲ್ಲ, ನಿರಂತರವಾಗಿ ಅದರಲ್ಲಿ ಇಂಡಿಯಾ ಒಂದು ಪ್ರಖ್ಯಾತಿ ತಗೊಳ್ತಾ ಇದೆ. ಇಂಡಿಯನ್ ಓಷನ್ನಲ್ಲಿ ದೇ ಆರ್ ಡೂಯಿಂಗ್ ವೆರಿ ಗುಡ್ ಆ್ಯಂಡ್ ಪ್ಯಾಸಿಫಿಕ್ ಓಷನ್ ವೆರೆವರ್ ದಟ್ ಇಸ್ ಪಾಸಿಬಲ್. ಅಂದರೆ ನ್ಯೂ ಜಿಯೋ ಪೊಲಿಟಿಕಲ್ ಸಿನಾರಿಯೋಲ್ಲಿ ಇಂಡಿಯಾ ಇಸ್ ವೆಲ್ ಪ್ಲೇಸ್ಡ್. ನಾವು ಚೆನ್ನಾಗಿದ್ದಾಗ ಏನಾಗ್ತೀವಿ, ಯಾರೊಬ್ರು ನಾನೇ ಒಬ್ಬರು ಚೀಫ್ ಮಿನಿಸ್ಟರ್ ಆಗ್ಬಿಟ್ರೆ ಇರ್ಬರೋರೆಲ್ಲ ನಮ್ಮ ರಿಲೇಟಿವ್ಸ್ ಜಗಳ ಮಾಡ್ಕೊಂಡು ಬರ್ತೀವಿ ಅಂತ ಒಂದ್ಸತಿ ಟೀ ಕುಡ್ಕೊಂಡ್ರು ನಂಗೆ ಅರವಿಂದ್ ಚೆನ್ನಾಗಿ ಗೊತ್ತು, ಅವತ್ತಿನ ದಿವಸ ನಾವು ಟೀ ಕುಡಿದ್ವಿ ಅಂತಾರೆ. ಬಟ್ ವೆನ್ ಐ ಆಮ್ ನಥಿಂಗ್, ಪೀಪಲ್ ಹ್ಯಾವ್ ನಥಿಂಗ್ ಟು ಡೂ ವಿತ್ ಮೀ. ಸೊ ಅದೇ ರೀತಿಯಿಂದ ಇವತ್ತಿಗೆ ಪಾಕಿಸ್ತಾನನ ಬಿಟ್ಟು ಹೋಗುವಂಥ, ಅವ್ರ ಅಲೈಸನ್ನ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದೆ. ಅಲೈಸ್ ಯಾರಿದ್ದಾರೆ ಅವರು ಕೂಡ ಬೇಸತ್ತು ಹೋಗಿದ್ದಾರೆ, ಎಷ್ಟಂತ ಇನ್ವೆಸ್ಟ್ಮೆಂಟ್ ಕೊಡಬೇಕು, ಎಷ್ಟಂತ ಇದು ಮಾಡಬೇಕು ಅಂತ. ಸೊ ಹಾಗಾಗಿ ಅಲ್ಲಿ ಒಂದು ನ್ಯೂ ಸ್ಟ್ರಕ್ಚರ್ ಆಗುವಂಥ ಸಂದರ್ಭಗಳು ಬರೋದು ಬಹಳ ಸುಲಭ. ಮತ್ತೆ ಇನ್ನೊಂದು ರೀತಿಯಿಂದ ನೀವು ಯೋಚನೆ ಮಾಡಬೇಕು. BJP-ಯವರು 20-25 ವರ್ಷದಿಂದ ಅವರ ನಿಲುವು ಕ್ಲಿಯರ್ ಆಗಿದೆ. ಅಖಂಡ ಭಾರತದಲ್ಲಿ POK ಶುಡ್ ಬಿ ಅವರ್ ಪಾರ್ಟ್ ಅಂತ ಅವರು ಕೂಡ ವಿ ಶುಡ್ ಅಪ್ರಿಷಿಯೇಟ್ ವೆದರ್ ಇಟ್ ಇಸ್ ರೈಟ್, ರಾಂಗ್ ಆರ್ ಪ್ರಾಕ್ಟಿಕಲ್, ಇಂಪ್ರಾಕ್ಟಿಕಲ್ ಇಸ್ ಡಿಫ್ರೆಂಟ್. ಬಟ್ ಅವರು ಎಕ್ಸ್ಪ್ಲಿಸಿಟ್ಲಿ ಹೇಳ್ತಾ ಬಂದಿದ್ದಾರೆ, ಅದನ್ನು ನಾವು ಮೆಚ್ಚಬೇಕು. ಅವ್ರು ಹೇಳ್ತಾ ಬಂದಿದ್ದಾರೆ, ಆ ನಿಲುವನ್ನು ಬದಲಾಯಿಸಿಲ್ಲ. ಆ್ಯಂಡ್ ದೇ ಹ್ಯಾವ್ ಕೆಪ್ಟ್ ದೇರ್ ಸ್ಟ್ಯಾಂಡ್ ಟುಗೆದರ್. ಸೊ ಸಮ್ವೇರ್ ಅವರೇ ಮತ್ತೆ ಬಂದರೆ ಅನ್ನೋ ಅಂಥ ಒಂದು ವಿಚಾರ ಭಾರತದಲ್ಲಿ ಆಗ್ತಾ ಇದೆಯೋ ಇಲ್ವೋ, ಬಹುತೇಕ ಬೇರೆ ಕಡೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಾಗಲಿ, ಇಲ್ಲದ್ರೆ ಪಾಕಿಸ್ತಾನಲ್ಲಾಗಲಿ, ಅಫ್ಘಾನಿಸ್ತಾನಲ್ಲಾಗಲಿ, ಇಲ್ಲದ್ರೆ ಚೈನಾಲ್ಲಾಗಲಿ, ದಿಸ್ ಡಿಸ್ಕಷನ್ ಶುಡ್ ಬಿ ಗೋಯಿಂಗ್ ಆನ್ ಬಿಕಾಸ್ ಇಟ್ ಈಸ್ ದೇರ್ ಟೆನೆಂಟ್ ಆಫ್ ದೇರ್ ಮೀನ್ಸ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ದೇರ್ ಪಾರ್ಟಿ ಫಾರ್ಮಿಂಗ್ ಅಲ್ಲಿ ಕೂಡ ಅದನ್ನು ಅವರು ಹೇಳಿದ್ರು. ಅದರ ತಕ್ಕಂಗೆ ಅವರು ಇಲ್ಲಿ ಅಬ್ರಿಗೇಷನ್ ಆಫ್ 370 ದೇ ಹ್ಯಾವ್ ಕೆಪ್ಟ್ ಅ ಡಿಫೈನ್ಡ್ ಸ್ಟೆಪ್. ವೆದರ್ ಇಟ್ ಇಸ್ ಅದರ ಡಿಬೇಟಬಲ್ ಪೋರ್ಷನ್ ಅನ್ನು ಬಿಟ್ಬಿಡೋಣ, ಬಟ್ ಹೇಳಿದ್ದಂಗೆ ನಡೆದಂಗೆ ನುಡಿದಿದ್ದಾರೆ ಆ ವಿಚಾರದಲ್ಲಿ ಅನ್ನುವಂಥ ಒಂದು ತೋರಿಕೆ ಕೊಟ್ಟಿದ್ದಾರೆ. ಹಾಗಾಗಿ ದೇರ್ ಈಸ್ ಸಮಥಿಂಗ್ ಟು ಬಿ ಥಾಟ್, ದೇರ್ ಈಸ್ ಫುಡ್ ಫಾರ್ ಥಾಟ್ ಫಾರ್ ಎವ್ರಿಬಡಿ, ನಾಟ್ ಓನ್ಲಿ ಫಾರ್ BJP, ಬಟ್ ಅವ್ರು ಹೇಳ್ದಂಗೆ ನಿಂತ್ಕೊಂಡಿದ್ದಾರೆ. ಅಂಡ್ ದೇ ಹ್ಯಾವ್ ನಾಟ್ ಡಿಸೋನ್ಡ್ ಎನಿಬಡಿ, ದೇ ಹ್ಯಾವ್ ಓನ್ಡ್ ಇಟ್. ಸೊ ದೇ ಹ್ಯಾವ್ ಗಾಟ್ ಸಮ್ ಅಥಾರಿಟಿ ಟು ಕ್ಲೇಮ್ ದಟ್ ಎಸ್ ನಾವು ಅದು ಹೇಳ್ದಂಗೆ ಮಾಡ್ಕೊಂಡಿದೀವಪ್ಪ ಅನ್ನೋಂಥದ್ದು ಅವ್ರಿಗೆ ನಾವು ಶ್ರೇಯಸ್ಸು ಕೊಡಬೇಕಾಗತ್ತೆ. ಆದರೆ ನಾವು ಮಾಡ್ಕೊಂಡಿರೋ ಒಪ್ಪಂದಗಳಿಂದ ಸೆಲ್ಫ್ ಪೊಲಿಟಿಕಲಿ ಶ್ರೇಯಸ್ ತಗೊಳ್ಬಾರ್ದು. ಅದನ್ನ ಸರ್ ನೀವು ಗಮನಿಸಿರ್ಬೋದು, ನಾ ಅದನ್ನ ಪ್ರಖ್ಯಾತ ಶ್ರೇಯಸ್ ತಗೊಳ್ತಿದ್ದಾರೆ. ಸಮಗ್ರ ಭಾರತ ಕಟ್ಲಿಕ್ಕೆ ಅವ್ರೇನು ಬಹಳ ಏನ್ ತುಂಬಾ ಶ್ರಮ ಆಗ್ತಿಲ್ಲ ಸರ್ ಅವರು. ಕರೆಕ್ಟ್, ಬಟ್ ಸರ್ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲ. ಹೇಳ್ತೀನಿ ಈಗ ರತನ್ ಅವರೇ, ಈಗ ಪೊಲಿಟಿಕಲಿ ಒಂದು ಆಡಳಿತಾರೂಢ ಪಕ್ಷ ಯಾವ ಪಕ್ಷ ಇರುತ್ತೋ, ಸೊ ಅಲ್ಲಿ ಯಾವುದೇ ಒಳ್ಳೆ ಘಟನೆಗಳಿಗೂ ಕೆಟ್ಟ ಘಟನೆಗಳಿಗೂ ಅಂತಾರಲ್ಲ, ಹಂಗೆ ಕಾರಣ ಅನ್ನೋ ರೀತಿಯಾಗಿ ಪಕ್ಷ ಕಾರಣ ಆಗಿರುತ್ತೆ ಅನ್ನೋದು. ಬಟ್ ಆದರೆ ಈಗ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾನು ಹೇಳ್ತಾ ಇರೋದು ಇಷ್ಟೇ ಕ್ಲಿಯರ್, ಐ ಆಮ್ ವೆರಿ ಮಚ್ ಕ್ಲಿಯರ್, POK ನಮ್ಮ ಭಾರತ ದೇಶಕ್ಕೆ ಸೇರಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಆಸೆ. ಯಾಕಂತಂದ್ರೆ ತಲೆನೇ ಕತ್ತರಿಸಿ ಕೊಡೋದಕ್ಕೆ ಯಾರು ಕೂಡ ರೆಡಿ ಇಲ್ಲ. ಸೊ ನಾವು ಈಗಲೂ ಅದನ್ನ ಸೇರಿಸಿನೇ ನಮ್ಮ ಮ್ಯಾಪಲ್ಲಿ ಬರೆಯೋದು. ಸೊ ಹಾಗಾಗಿ ಯಾರಿಗೂ ಕೂಡ ಇಷ್ಟ ಇಲ್ಲ ಅದನ್ನ ಬಿಟ್ಟು ಬರೆಯೋದಕ್ಕೆ. ಬಟ್ ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ತಾ ಇದ್ದಾರೆ, ಅಥವಾ ಜನರ ಭಾವನೆಗಳನ್ನ ಕೆದಕುವಂತಹ ಒಂದು ವಿಚಾರಕ್ಕೆ ಹೋಗುತ್ತೆ, ಅಥವಾ ಅಲ್ಲಿ ಪ್ರಚೋದನೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ನಾವು ನೋಡ್ಬೇಕಾದ್ರೆ ನಾನು ಕಾಂಗ್ರೆಸ್ ನಿಲುವಿನ ಬಗ್ಗೆ ಅಂತ ನಾನು ಮಾತಾಡ್ತಾ ಇಲ್ಲ, ಅದನ್ನ ಅವ್ರು ಮಾತಾಡ್ತಾರೆ. ಸೊ ಈಗ ಅಂತಿಮವಾಗಿ ಏನ್ ಹೇಳ್ತೀರಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕಾಂಗ್ರೆಸ್ನವ್ರು ಹೇಳಿದ್ರು BJP ಅವರು ಯಾವತ್ತು ಭಾವನೆಯ ಮುಖಾಂತರ ಹೋಗ್ತಾರೆ, ಸಮಗ್ರ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ರು. 40 ಕೋಟಿ ಜನರನ್ನ ಜನಧನಕ್ಕೆ ತಂದಿದ್ವಿ, ಅದು ಸಮಗ್ರ ಅಭಿವೃದ್ಧಿ. 80 ಕೋಟಿ ಜನರಿಗೆ ಫ್ರೀ ರೇಷನ್ ಅನ್ನು ಕೊಟ್ಟಿದ್ದೀವಿ, ಅದು ಸಮಗ್ರ ಅಭಿವೃದ್ಧಿ. ಆಯ್ತಾ? ಡಿಜಿಟಲ್ ಇಂಡಿಯಾವನ್ನ ಮಾಡಿದ್ವಿ. ನಿಮ್ಮ ಅಭಿವೃದ್ಧಿಗಳ ಬಗ್ಗೆ ಮತ್ತೊಮ್ಮೆ ಮಾತಾಡೋಣ. ಸ್ವಲ್ಪ ಕೇಳಿ ಸರ್, ಸ್ವಲ್ಪ ಕೇಳಿ. ಸಮಗ್ರ ಅಭಿವೃದ್ಧಿ ಇಲ್ಲ ಅಂತ ನೀವೇ ಹೇಳಿದ್ರೆ,
ಅಲ್ಲಲ್ಲ ನೀವು ಮಾಡಿದಿರಲ್ಲ, ನೀವು ಮಾತಾಡೋದನ್ನು ಕೂತ್ಕೊಳ್ಳಿ. ಅಲ್ಲ ನೀವು ಮಾತಾಡೋದನ್ನು ಕೇಳ್ಕೊಂಡು ಕೂತ್ಕೊಳ್ಳೋ ಬಂದಿಲ್ಲ ಇಲ್ಲಿ. ನಾನು ಡಿಬೇಟ್ ಮಾಡೋಕೆ ನಾನು ಪ್ರಶ್ನೆ ಕೇಳಿದರೆ ನಾನು ಉತ್ತರ ಕೊಡ್ತಾ ಇದ್ದೀನಿ, ಆಯ್ತಾ? ಹಾಗೆ ಚೈನಾ ಅವರು ಒಂದಿಷ್ಟು ಜಾಗ ತಗೊಂಡಿದ್ದು ಅದ್ರ ಬಗ್ಗೆ ನೀವು ಹೇಳಬೇಕು. ಒಂದ್ ನಿಮಿಷ ಚರ್ಚೆ ಮಾಡಿದ್ರೆ ಬೇರೆ ಸುಮಾರಷ್ಟು ವಿಚಾರಗಳಿವೆ. ಡಿಜಿಟಲ್ ಇಂಡಿಯಾ ಮಾಡಿದೀವಿ, ಅದು ಸಮಗ್ರ ಅಭಿವೃದ್ಧಿ, ಆಯ್ತಾ? ಆದ್ರೆ ನೋಡಿ, ಡಿಫೆನ್ಸ್ ಅನ್ನ, ಈ ದೇಶದ ಡಿಫೆನ್ಸ್ ಅನ್ನ ಸ್ಟ್ರಾಂಗ್ ಮಾಡಿದೀವಿ, ಅದು ಸಮಗ್ರ ಅಭಿವೃದ್ಧಿ. ಅಂಡ್ POK is integral part of India. ಆದ್ರಿಂದ ದೇಶದ ಸಮಗ್ರತೆ, ಇಂಟೆಗ್ರಿಟಿಯ ವಿಷಯ ಬಂದಾಗ ನಾವು ಸಮಗ್ರವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಹಿಂಜರಿಯಲ್ಲ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ವಿರೋಧ ಯಾರು ಮಾಡಿದ್ರು ಕೂಡ ನಾವು ಅದಕ್ಕೆ ಕೇರ್ ಮಾಡಲ್ಲ. ಓಕೆ ಆಯ್ತು, ಹೇಳಿ ಕೋಗಿಲೆ ವೆಂಕಟೇಶ್ ಅವರೇ. ಕೋಗಿಲೆ ವೆಂಕಟೇಶ್ ಅವ್ರು ನೀವೇ ಹೇಳಿ. ಈಗ ಅಂತಿಮವಾಗಿ ಒಂದು ಹಂತಕ್ಕೆ ಬರಬೇಕಾಗತ್ತೆ. ಏನು ಅಂತಂದ್ರೆ POK ಅನ್ನೋದು ಇವತ್ತು ಇದು ದೇಶದ ವಿಚಾರ, ದೇಶಕ್ಕೆ ಸಂಬಂಧಪಟ್ಟ ವಿಚಾರ. ಬರೀ ಅದು ಏನೋ ಬಿಜೆಪಿಗೆ ಅಥವಾ ನಿಮ್ಮ ಕಾಂಗ್ರೆಸ್ಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಬಟ್ ನಿಲುವುಗಳು ಬದಲಾಗ್ತಾ ಇದೆ. ಬಟ್ ಒಂದೊಂದು ಪಕ್ಷದ ನಾಯಕರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಒಂದೊಂದು ಸ್ಟ್ಯಾಂಡ್ ತೆಗೆದುಕೊಳ್ತಾ ಇದ್ದಾರೆ. ನಾನು ಸ್ಟಾರ್ಟಿಂಗ್ ಇಂದಾನೇ ಹೇಳಿದೆ, ಸಮಗ್ರ ಭಾರತವನ್ನ ಕಟ್ಟಿರ್ತಕ್ಕಂಥದ್ದು ಈ ದೇಶದ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು. ಬಿಜೆಪಿನವರು ಸುಳ್ಳು ಹೇಳ್ಕೊಂಡು ಏನೇನೋ ವಿಷಯನ ಜನಗಳನ್ನ ಡೈವರ್ಟ್ ಮಾಡೋದ್ ಬೇಡ. POK ವಿಷಯದಲ್ಲಿ ಕಾಂಗ್ರೆಸ್ ಸ್ಟ್ಯಾಂಡ್ ಯಾವತ್ತೂ ಸಹ ದೃಢವಾಗಿ ಇರ್ತದೆ, ಅದು ನಮ್ಮ ಒಂದು ಅಂಗ. ಅದ್ರ ಬಗ್ಗೆ ಬಿಜೆಪಿ ನೈತಿಕತೆ ಪಾಠ ಕಲಿಬೇಕಾದ್ರೆ ನಮ್ಗೆ ಅಗತ್ಯ ಇದೆ. ಅಲ್ಲ, ನೈತಿಕತೆ ಪಾಠ ಮಣಿಶಂಕರ್ ಅಯ್ಯರ್ಗೆ ಹೇಳ್ರಿ, ಬಿಜೆಪಿಗೆ ಹೇಳ್ಬೇಡಿ ನೀವು. ಮಣಿಶಂಕರ್ ಅಯ್ಯರಿಗೆ ನಾನು ನೈತಿಕತೆ ಪಾಠ ಕಲಿಸಿ. ಈಗ ಇದಕ್ಕಿಂತ ಹಿಂದೆ ಕೂಡ ಮಣಿಶಂಕರ್ ಅಯ್ಯರ್ ಹೇಳಿದ್ದಾರೆ, ನೀವೇನಾದ್ರೂ ಆಕ್ಷನ್ ತಗೊಂಡಿದ್ದೀರಾ? ನೀವು ಬಿಜೆಪಿನವರು ಇದಕ್ಕಿಂತ ಹಿಂದೆ ಕೂಡ ಮಣಿಶಂಕರ್ ಅಯ್ಯರ್ ಅವರು ಮಾತಾಡಿದ್ದಾರೆ, ಪಾಕಿಸ್ತಾನ ಇಂಟರ್ನಲ್, ಈ ಭಾರತದ ಇಂಟರ್ನಲ್ ಡೆಮೋಕ್ರಸಿಯಲ್ಲಿ ಕೈ ಹಾಕಬೇಕು, ಮೋದಿಯನ್ನ ಸೋಲಿಸಬೇಕು ಅಂತ ಹೇಳಿದ್ದಾರೆ. ನೀವೇನಾದ್ರೂ ಆಕ್ಷನ್ ತಗೊಂಡಿದ್ದೀರಾ? ಹೂ ದ ಹೆಲ್ ಇಸ್ ಪಾಕಿಸ್ತಾನ್ ಟು ಇಂಟರ್ಫಿಯರ್ ಇನ್ ಇಂಡಿಯನ್ ಡೆಮೋಕ್ರಸಿ? ಈ ಮಾತನ್ನ ಮಣಿಶಂಕರ್ ಅಯ್ಯರ್ ಹೇಳಿದಾಗ ನೀವೇನಾದ್ರೂ ಆಕ್ಷನ್ ತಗೊಂಡಿದ್ರಾ? ಪಾರ್ಟಿಯಿಂದ ತೆಗೆದಾಕಿದ್ರಿ ಅಂದ್ರೆ ಒಬ್ಬ ಮಧ್ಯಪ್ರದೇಶದ ಹೆಣ್ಮಗಳು MP ಹೇಳಿದ್ರು, ಅವ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಾ? ಒಪ್ಕೊಂಡು ನಾವು ರಾಜಭಾರ ಮಾಡ್ತಿರೋ ಬಿಜೆಪಿಯವರು, ಅವ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಾ? ದೇಶದಲ್ಲಿ ಸಂವಿಧಾನ ನಾನು ಚಪ್ಪಲಿ ಹೊಲಿತಿದ್ದಾರೆ, ಸಂವಿಧಾನದ ಆಳ್ವಿಕೆಯಲ್ಲಿ ದೇಶದ ಮುಖ್ಯಮಂತ್ರಿಗಳು ಮಂತ್ರಿಗಳು ಆಗ್ತಿದ್ದಾರೆ ಅಂತಾರಲ್ಲ, ಆ ಎಮ್ಮನ ಬಗ್ಗೆ ನೀವೇನ್ ಬಿಜೆಪಿ ಏನ್ ನಿಲುವು ತಗೊಂಡಿದ್ದೀರಿ ಇಲ್ಲಿ ತನಕ? ಓಕೆ ಫೈನ್ ಸರ್, ಇರ್ಲಿ. ಯಾವ್ದೋ ಒಂದು ವಿಚಾರ ಅಲ್ಲ, ಪದೇ ಹೇಳ್ತಿದಾರ್ರಿ. ನಿಮ್ಗೆ ಅದೊಂದು ಯಾವ್ದೊಂದು ವಿಚಾರ ಆಗುತ್ತೆ ಹೇಳಿಕೆ ಇಟ್ಕೊಂಡು ನಾನು ಇಡೀ ಡಿಬೇಟ್ ಮುಗಿಸ್ತಾ ಇದ್ದೀರಿ. ರತನ್ ಪೂಜಾರಿ ಅವರು ಹೇಳಿ. ಇನ್ನೊಂದು ನೋಡಿ, ಮೋಸ್ಟ್ಲಿ ಎವ್ರಿಬಡಿ ವಿಲ್ ಅಗ್ರಿ ಆನ್ ಮೈ ಸ್ಟ್ಯಾಂಡ್ ದಟ್ POK is ಇಂಟರ್ನಲ್ integral part of India and we have to, and BJP had a stand on it ಅನ್ನೋದನ್ನ ನಾನು ಭಾರಿ ನಿಖರವಾಗಿ ಪ್ರಖರವಾಗಿ ಹೇಳಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಹೇಳೋದಂದ್ರೆ, ಇವತ್ತಿಗೆ ಚೈನೀಸ್ ಇಂಟರ್ಫಿಯರೆನ್ಸ್ ಇಸ್ ಪ್ರಿಕಿಂಗ್ ಅಸ್. ಈ ಸ್ಟೇಟಸ್ ಕೋ ಹೀಗೆ ಉಳಿದಿದ್ರೆ ನಾವು ಏನ್ ಸಿಗ್ನೇಚರ್ ಮಾಡಿ ಬಂದಿದ್ವಿ ಪುರಾಣಿಕರು ಸರ್. ಅಲ್ಲ ಸರ್, ಈ ಚೈನಾ ಅದನ್ನು ಹೇಳೋಣ ಸರ್, 1,000 ಅಲ್ಲ ಅದನ್ನು ಹೇಳ್ತೀನಿ. ಈಗ 32,000 ಸ್ಕ್ವೇರ್ ಕಿಲೋಮೀಟರ್ ಮಾತಾಡಿಸ್ಕೊಂಡ್ಬಿಡ್ತೀನಿ, ಅವ್ರದ್ದು ಒಂದು ಆಂಗಲ್ ತಗೊಂಡ್ಬಿಡ್ತೀನಿ. ಸರ್, ಈಗ ನಾವು ರಾಜಕೀಯ ಪಕ್ಷಗಳು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾವೀಗಾಗಲೇ ಭಾರತ, ಅಖಂಡ ಭಾರತವಾದ ಒಂದು ಪರಿಕಲ್ಪನೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇದೆ. ಸೊ ಈಗ ರಾಜಕೀಯ ಪಕ್ಷಗಳ ಜವಾಬ್ದಾರಿ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಏನ್ ಹೇಳ್ತೀರಿ? ರಾಜಕೀಯ ಪಕ್ಷಗಳು ಚುನಾವಣೆಯನ್ನ ಮೀರಿ ಅದಕ್ಕಿಂತ ಎತ್ತರವಾಗಿ ರಾಷ್ಟ್ರದ ಸಮಗ್ರತೆಯನ್ನ ಅವರು ರಕ್ಷಿಸಲಿಕ್ಕೆ ಬದ್ಧರಾಗಿದ್ದಾರೆ, ಆಗಬೇಕು. ಅವರು ಈ ಮಣಿಶಂಕರ್ ಅಯ್ಯರ ವಾದ ವಿವಾದ ಪಕ್ಷದ ಒಂದು ನಿಲುವು ಅಂತ ಕಾಂಗ್ರೆಸ್ ಅನ್ನ ನಾವು ಬೈಯೋ ಅಗತ್ಯ ಇಲ್ಲ. ಮಣಿಶಂಕರ್ ಅಯ್ಯರಿಗೆ ಬುದ್ಧಿ ಹೇಳ್ಬೇಕು, ಅದನ್ನ ನಾವು ಚರ್ಚೆಯಲ್ಲಿ ಹೇಳ್ಬೋದು ಅಷ್ಟೇ ಆಗುತ್ತೆ. ಬಟ್ ನನ್ನ ದೃಷ್ಟಿಯಲ್ಲಿ ಅರವಿಂದ್ ಹೇಳಿದ ಹಾಗೆ POK is an integral part of India. ಆ ಒಂದು ದೃಷ್ಟಿಯಲ್ಲಿ ನಾವು ಟ್ಯಾಕ್ಟಿಕಲ್ ಆಗಿ, ಸ್ಟ್ರಾಟಜಿಕ್ ಆಗಿ ಪಾಕಿಸ್ತಾನ ಎಲ್ಲೆಲ್ಲಿ ನಮಗೆ ಈ ಕಿರುಕುಳವನ್ನು ಕೊಡ್ತದೆ, ಈ ಭಯೋತ್ಪಾದನೆಯ ಒಂದು ನೆಪದಲ್ಲಿ ಒಂದೊಂದು ಕಡೆಗೆ ಅವರ ಒಂದು ಟಾರ್ಗೆಟ್ ಅನ್ನ ಬಹಳ ಹಂತವಾಗಿ at a very we should strike back. Then only Pakistan will understand how India is prepared for rebuttal and all that. ಮೂರನೇದು, ಈ ಒಂದು ಚೀನಾದ ಒಂದು ಏನು ಪ್ರಭಾವ ಇದೆ ಅದನ್ನ ನಾವು ಹೋಗ್ಲಾಡಿಸ್ಬೇಕಾದ್ರೆ ಬಹಳ ಮುಕ್ತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಸೇರಿದಂತೆ ಪಾಕಿಸ್ತಾನದ ಈ ಒಂದು ಕುತಂತ್ರ ಏನಿದೆ, ತನ್ನ ಅಸಹಾಯಕತೆಯನ್ನ ಅಥವಾ ತನ್ನ ದೌರ್ಬಲ್ಯವನ್ನ, ಹಿಡಿತನವನ್ನ ಚೀನಾದ ಸಹಕಾರದೊಂದಿಗೆ ನಾನು ಪಾಕಿಸ್ತಾನದ ಪರವಾಗಿ ಭಾರತದ ವಿರುದ್ಧವಾಗಿ ಹೋರಾಡ್ತೀನಿ ಅಂತಕ್ಕಂಥ ಆ ಭ್ರಮೆಯನ್ನ ಹೋಗಲಾಡಿಸ್ಬೇಕು. ಆ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಮತ್ತು ಭಾರತದ ಆರ್ಥಿಕ ಮತ್ತು ಏನು
ವಿಶೇಷವಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಜನ ಮೆಚ್ಚಿರ್ತಕ್ಕಂಥದ್ದನ್ನ ಅವರಿಗೆ ನಾವು ಪರೋಕ್ಷವಾಗಿ ಒಂದು ರೀತಿ ಸಹಕಾರವನ್ನು ಕೊಡಬೇಕು. ಸಂದರ್ಭ ಬಂದರೆ ಅವರಿಗೆ ಸಹಾಯವನ್ನು ನೀಡ್ತಕ್ಕಂಥ ಒಂದು ಧೈರ್ಯದ ಒಂದು ನಿಲುವನ್ನ ಅಥವಾ ಒಂದು ಶಕ್ತಿಯನ್ನ ನಾವು Okay, fine, sir, fine, sir. ಕಾರಣ ಪಾಕಿಸ್ತಾನ ಯಾವುದೇ ನೀತಿ ನಿಯಮ ಒಂದು ರೀತಿಯ ವಿದೇಶಾಂಗ ರೀತಿಯ ಒಂದು ಗೌರವವನ್ನ ಇಟ್ಕೊಂಡು ರಾಜ್ಯ ವ್ಯವಹಾರ ಅಥವಾ ನೆರೆಹೊರೆಯ ಸಂಬಂಧವನ್ನ ಮಾಡ್ತಾ ಇಲ್ಲ. ಅದರಿಂದ ಭಾರತ ತೆಗೆದುಕೊಳ್ತಕ್ಕಂಥ ನಿಲುವಿಗೆ ಎಲ್ಲರೂ ಬದ್ಧರಾಗಿರ್ಬೇಕು. ಅದನ್ನ ನಾವು ನಿಲುವುಗಳಿಗೆ ಬದ್ಧರಾಗಿದ್ದೀವಲ್ಲ ಸರ್. ಇಲ್ಲ. ಪುರಾಣಿಕ್ ಸರ್ ಒಂದು ಕ್ವಿಕ್ ಆಗಿ ಹೇಳ್ತೀನಿ. ನಾವು ವಿ ಆರ್ ಸಿಗ್ನಿಟರಿ ಅಂಡ್ ವಿ ಹ್ಯಾವ್ ಟು ಬಿ ಸೈಲೆಂಟ್ ಅನ್ನೋದಕ್ಕೆ provided China's interference was not to be seen, if there was a dynamics change in ಮಾಡಕ್ಕೆ external force ಬರ್ದೇ ಹೋಗಿದ್ರೆ ಅದು ಸರಿಯಾಗಿತ್ತು. when we, even though we are signatories, as the dynamics are changed by the external force, we have the right to take a call then and there as we stand ಅನ್ನೋದನ್ನ ಉಪಯೋಗಿಸ್ಕೊಂಡು ನಾವು ಯುನೈಟೆಡ್ ನೇಷನ್ಸ್ ಅಲ್ಲಾಗ್ಲಿ ಇಂಟರ್ನ್ಯಾಷನಲ್ ಫೋರಮ್ ಅಲ್ಲಾಗ್ಲಿ we have to stake our claim to change the agreement. We should not stick to Shimla agreement, but we have to go further and claim POK directly. ಓಕೆ ಫೈನ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಸರ್ ಹೇಳಿ ಸರ್, ನೀವು ಕ್ವಿಕ್ ಆಗಿ ಅವಾಗ್ಲೇ ಹೇಳಿ ಅಂದೆ ನಾನು. ನೀವು ಮೋಸ್ಟ್ಲಿ ಕೇಳಿಸಿಲ್ಲ ಅಂತ ಅನ್ಸುತ್ತೆ. ಹೇಳಿ ಸರ್. ಕೇಳಿಸಿಲ್ಲ. ಈ ದೇಶದ ಭದ್ರತೆ ವಿಷಯದಲ್ಲಿ, ಸೈನ್ಯದ ವಿಷಯದಲ್ಲಿ ಅಖಂಡ ಪಿಒಕೆ ಬಗ್ಗೆ ನಮ್ ಕಾಂಗ್ರೆಸ್ ಯಾವತ್ತೂ ಪಾಕಿಸ್ತಾನದ ಜೊತೆ ಕೈ ಜೋಡಿಸಲ್ಲ. ಪಾಕಿಸ್ತಾನ ನಾವು ಖಂಡಿತವಾಗಿ ಪಾಕಿಸ್ತಾನ ನಿಲುವನ್ನು ಖಂಡಿಸ್ತೀವಿ. ಸ್ನೇಹ ಪಕ್ಕದಾಗಿರ್ತಕ್ಕಂಥ ರಾಷ್ಟ್ರ ನೋಡ್ತೀವಿ ಹೊರತು ಬಿಜೆಪಿ ಜೊತೆ ಬಿಜೆಪಿ ತರ ಆ ವಿಷಯದಲ್ಲಿ ನಾವು ರಾಜಕಾರಣ ಮಾಡಲ್ಲ. ಬಿಜೆಪಿ ಅವ್ರು ಏನ್ ಮಾಡ್ತಿದ್ದಾರೆ? Okay, ನಿಮ್ ನಿಲುವು ಹೇಳಿ. Let's wait and see ಹಂಗಾರೆ. ನಿಲುವು ಹೇಳಕ್ ಆಗ್ತಾ ಇಲ್ಲ. ನಿಮಗೆ ನಿಲುವು ಹೇಳಕ್ ಆಗ್ತಿಲ್ಲ, ಅದರಿಂದಾಗೆ ಮಣಿಶಂಕರ್ ಅಯ್ಯರಿಗೆ ಮಾತು ಹೇಳಕ್ ಆಗ್ತಾ ಇಲ್ಲ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರು, ಈಗಾಗಲೇ ಪಿಒಕೆ ಕಿಚ್ಚು ಹೆಚ್ಚಾಗಿದೆ. ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. 144 ಸೆಕ್ಷನ್ ಅನ್ನೋದನ್ನ ಜಾರಿ ಮಾಡಿದ್ರು ಯಾವುದೇ ಪ್ರಯೋಜನ ಇಲ್ಲ ಅನ್ನಂಗಾಗಿದೆ. ಪೊಲೀಸರ ಮೇಲೇನೆ, ಅಧಿಕಾರಿಗಳ ಮೇಲೇನೆ ದಾಳಿ ಮಾಡ್ತಾ ಇದ್ದಾರೆ. ಬಟ್ ಕೆಲವು ಜನ ಏನೋ ನಾವು ಭಾರತಕ್ಕೆ ಸೇರ್ತೀವಿ ಅಂತಿದ್ದಾರೆ, ನಿಜ. ಆದರೆ ಇನ್ನೂ ಎಲ್ಲರೂ ಅಂದರೆ ಪಿಒಕೆಲಿರುವಂತಹ ಪ್ರತಿಯೊಬ್ಬರೂ ಕೂಡ ಭಾರತಕ್ಕೆ ಸೇರುವಂತಹ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ? ಸೊ ಇದಕ್ಕೆ ಇರುವಂತಹ ಸವಾಲುಗಳೇನು, ಯಾವ ರೀತಿಯಾಗಿ ನಿಭಾಯಿಸಬೇಕು, ಇದನ್ನು ತಗೊಂಡು ಬಂದು ದೇಶದೊಳಗೆ ನಡೀತಾ ಇರೋ ಚುನಾವಣೆಯನ್ನು ಅಸ್ತ್ರವನ್ನಾಗಿಸದೆ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು, ಸವಾಲುಗಳೇನು, ಅದನ್ನ ಹೇಗೆ ಮೆಟ್ಟಿ ಆಚೆ ಬರಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಯೋಚಿಸಬೇಕು, ಚಿಂತಿಸಬೇಕು. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಇದನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.